ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ಗುಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃತ್ವಾ ಹನುಮದುದಿತಂ ಋತಮಶ್ಯ ಸರ್ವಂ ಪ್ರೀತಃ ತಯಾಣಮಧಿರೋಚಯತೆ ಸ ರಾಮಃ. ಆರುಹ್ಯ ವಾಯುಸುತಮಂಗದಗೇನ ಯುಕ್ತಃ ಸೌಮಿತ್ರಿಣಾ ಸರವಿಜಃ ಸಹ ಸೇನಯಾಗ. ಸಮೀಶಾನಗಿರಾಮರಾವಧ್ಯಂ ತಂ ನಿಹತ್ಯ ಪವನಾತ್ಮಜಃ ಸಮೀಡಿತಃ ಸುರವರೈಃ ಪ್ಲವಂಗೈಃ ವೀಕ್ಷಿತೋ ಮುದಾ. ವಿದ್ರಾವಿತಾಖಿಲಕಪಿಂ ವರಾತ್ರಿಶಿರಸಂ ವಿಭೋಃ ಭುಂಕ್ತ್ವಾ ರಥಂ ಧನುಃ ಖಡ್ಗಂ ಆಚ್ಛಿದ್ಯ ಅಶಿರಸಂ ವ್ಯಥಾತ್. ಯಾರು ಸತ್ರೀಗ? ಯಾರು ಹೋಗಿದ್ದೀಗ? ನಿಕುಂಭ ಅಲ್ಲ, ನಿಕುಂಭ ಅಲ್ಲ ಹೋಗಿದ್ದು. ದೇವಾಂತಕ ಹೋದ. ವಿದ್ರಾವಿತಾಖಿಲ ಕಪಿಂ ವರಾತ್ರಿಶರಸಂ ವಿಭೋಃ ಭುಂಕ್ತ್ವಾ ರಥಂ ಧನುಃ ಖಡ್ಗಂ ಆಚ್ಛಿದ್ಯ ಅಶಿರಸಂ ವ್ಯಥಾತ್. ತ್ರಿಶರಸ್ ಅಂತ ಇನ್ನೊಬ್ಬ, ಅವನು ಕೂಡ ರಾವಣನ ಮಗ. ವಿದ್ರಾವಿತ ಅಖಿಲ ಕಪಿಂ, ಅವನು ಭಾರಿ ಶೂರ. ಯಾಕೆ? ವಿಭೋಹೋ ವರಾತ್, ವಿಭೋ ಅಂದರೆ ಬ್ರಹ್ಮದೇವರ ವರದಿಂದಾಗಿ ವಿದ್ರಾವಿತ ಅಖಿಲ ಕಪಿಂ, ಎಲ್ಲಾ ಕಪಿಗಳನ್ನು ಸಹ ಓಡಿಸಿ, ವಿದ್ರಾವಿತ ಟಿಕ್ಕಾಪಾಲು ಓಡಿಸಿದಂಥ ಅವನನ್ನ ಭಂಕ್ತ್ವಾ ರಥಂ, ಅವನ ರಥದಲ್ಲಿ ಬಂದಿದ್ದ, ರಥವನ್ನು ಪುಡಿ ಮಾಡಿದರು. ಧನುಸ್ಸನ್ನು ಪುಡಿ ಮಾಡಿದರು ಹನುಮಂತ. ಖಡ್ಗವನ್ನ ಆಚ್ಛಿದ್ಯ ಕಿತ್ತುಕೊಂಡು ಅಶಿರಸಂ ವ್ಯಥಾತ್, ಅವನು ತ್ರಿಶಿರಸಂ ಅಶಿರಸಂ ವ್ಯಥಾತ್, ಮೂರು ತಲೆಯವನನ್ನು ಒಂದೂ ತಲೆ ಇಲ್ಲದನ್ನಾಗಿ ಮಾಡಿದನು. ಅಂದ್ರೆ ಮೂರು ತಲೆಯನ್ನು ಒಂದೇ ಇಟ್ಟಿ ಕತ್ತರಿಸಿ ಹಾಕ್ತಾ ಹೊರಟೋದ. ಅಂದ್ರೆ ಉಳಿದವರನ್ನೆಲ್ಲ ಓಡಿಸಿದ ಕಪಿಯನ್ನ ಹನುಮಂತ ಅವನ ಖಡ್ಗವನ್ನೇ ಕಿತ್ತುಕೊಂಡು ಅವನ ಮೂರು ತಲೆಗಳನ್ನು ಕತ್ತರಿಸಿದ್ರಿಂದ ಅವನು ತಗೊಂಡಿದ್ದೇನಾಯ್ತು? ಈಗ ಅವನಿಗೆ ಮಾರಕ ಆಯ್ತು. ಅವನೇನು ಖಡ್ಗ ಹಿಡ್ಕೊಂಡಿದ್ದ ಅವನ್ನೇ ಕೊಂದು ಹಾಕಿದ್ದ. ಅದಕ್ಕೆ ಮಾಯಾವಾದಿಗಳು ಏನ್ ಮಾಡ್ತಾರೆ? ಯುವತಂ ಮಿಥ್ಯಾ ದೃಶ್ಯತ್ವ ಅಂತ ಹೇಳ್ತಾರೆ. ದೃಶ್ಯವಾಗಿರೋದ್ರಿಂದ ಜಗತ್ತು ಮಿಥ್ಯಾ ಅಂತ ಹೇಳಿದರೆ, ದೃಶ್ಯವಾಗಿರೋದ್ರಿಂದನೇ ಜಗತ್ತು ಸತ್ಯ ಅಂತ ಹೇಳಿ. ದೃಶ್ಯವಾಗಿರೋದ್ರಿಂದ ಅದೇ ಹೇತು ಏನಾಯ್ತು? ಈಗ ಅದೇ ಖಡ್ಗ ತಿರುಗಿ ಕಿತ್ಕೊಂಡು ಹೆಸರು ಹೇಗೋ ಹಾಗೆ. ಬಹಳ ಇಂಪಾರ್ಟೆಂಟ್ ಆಗ್ತದೆ. ಪೂರ್ವಾವತಾರದಲ್ಲೂ ಕೂಡ ಆ ರೀತಿ ಮಾಡೋದು ಭಾರಿ ವಿಶೇಷ. ಅವರು ಅಂದ್ರೆ ಪೂರ್ವ ಪಕ್ಷಿಗಳ ಪ್ರಶ್ನೆಗಳಲ್ಲೇ ಅವರಿಗೆ ಖಂಡನೆ ಇರುತ್ತೆ ಅಂತ ಅರ್ಥ. ಪೂರ್ವ ಪಕ್ಷಿ ಏನು ಹೇತುಗಳನ್ನು ಕೊಡ್ತಾನೆ, ಕಾರಣಗಳನ್ನು ಕೊಡ್ತಾನೆ, ಕಾರಣಗಳು ಏನಾಗಿರುತ್ತೆ? ಅವನಿಗೆ ವಿರುದ್ಧವಾಗಿರುತ್ತೆ. ಆದ್ರಿಂದ ಏನು ಉಪಯೋಗ ಇಲ್ಲ. ಭಂಕ್ತ್ವಾ ವಿರುದ್ಧೋ ಹೇತು ಅಂತ ಕರೀತಾರೆ. ವಿರುದ್ಧ ಹೇತು ಅಂದ್ರೆ ಏನು? ನಾನು ಹೇಳೋದಕ್ಕೆ ತನಗೆ ವಿರುದ್ಧವಾದದ್ದು. ಅವನು ಹೇಳಿದ್ದು ಪರ್ವತೋ ವನ್ಯಮಾನ್ ಧೂಮಾತ್ ಅಂತಂದು ಹೇಳಬೇಕು. ಪರ್ವತೋ ವನ್ಯಮಾನ್ ನಭವತಿ, ಧೂಮಾತ್ ಅಂದ್ರೆ ಏನ್ ಹೇಳಬೇಕು? ಪರ್ವತದಲ್ಲಿ ಬೆಂಕಿ ಇಲ್ಲ, ಧೂಮ ಇರೋದ್ರಿಂದ ಅಂದ್ರೆ ಏನರ್ಥ? ಧೂಮ ಇರೋದ್ರಿಂದ ಏನಾಗುತ್ತೆ? ಬೆಂಕಿ ಪ್ರೂವ್ ಆಗುತ್ತೆ. ಬೆಂಕಿ ಇರೋದು ಪ್ರೂವ್ ಆಗುತ್ತೆ, ಇಲ್ಲ ಅಂತ ಪ್ರೂವ್ ಆಗೋದಿಲ್ಲ. ಅದು ವಿರುದ್ಧ ಹೇತು ಅಂತ ಕರೀತಾರೆ. ವ್ಯಾಹತವಾದ ಹೇತು ವಿರುದ್ಧ ಹೇತು. ಅದು ವಿರುದ್ಧ ಅಂದ್ರೆ ಯಾವುದರಿಂದ ಸಾಧ್ಯವನ್ನು ಸಾಧ್ಯ ಮಾಡ್ಲಿಕ್ಕೆ ಹೋಗ್ತಾನೆ, ಅದ್ರ ಬದಲು ಏನ್ ಮಾಡುತ್ತದೆ? ಈಗ ಅಲ್ಲಗಳಿಲಕ್ಕೆ ಹೋಗ್ತಾನೆ, ಅದನ್ನೇ ಪ್ರೂವ್ ಆಗುತ್ತೆ. ಅದ್ರಿ ಭಂಕ್ತ್ವಾ ರಥಂ ಧನುಃ ಖಡ್ಗಂ ಆಚ್ಛಿದ್ಯ ಅಶಿರಸಂ ವ್ಯಥಾತ್. ಯುದ್ಧೋನ್ಮತ್ತಶ್ಚ ಮತ್ತಶ್ಚ ಪಾರ್ವತೀ ವರದರ್ಪಿತೌ ಪರ್ವತ್ಹಂತೌ ಕಪೀನ್ ಸರ್ವಾನ್ ಹತೌ ಮಾರುತಿ ಮುಷ್ಟಿನಾ. ಒಂದು ಶ್ಲೋಕದಲ್ಲಿ ಒಬ್ಬರ ಕತೆ ಮುಗಿಯುತ್ತೆ. ಯುದ್ಧೋನ್ಮತ್ತಃ ಚ ಮತ್ತಃ ಚ ಪಾರ್ವತೀ ವರದರ್ಪಿತೌ. ಇವ್ರಿಗೆ ಯಾರ್ದಿದೆ? ಪಾರ್ವತಿ ವರ. ಇವರೆಲ್ಲ ಶಾಕ್ತರೆಲ್ಲ ಶಕ್ತಿ ದೇವತೆ. ಅವ್ರ ಪ್ರಕಾರ ಯಾರು ಶಕ್ತಿ ಅಂದ್ರೆ ಪಾರ್ವತಿ. ಅವರು ಶೈವರು, ಶಿವ ಸರ್ವೋತ್ತಮ ಅಂತ ಹೇಳಿದರೆ. ಸ್ಕಂದವರ ಇದ್ದರೆ ಸ್ಕಾಂತರು, ಗಣೇಶನ ವರ ಇದ್ದರೆ ಗಣಪತರು. ಹೀಗೆ ಒಬ್ಬೊಬ್ರು ವರ ತಗೊಂಡು ಬಂದವರು ಎಲ್ಲರೂ ಹೋಗ್ತಾ ಇದ್ದಾರೆ. ಆ ಮೂಲಕ ಆ ಮತಗಳೆಲ್ಲ ಹೋದವು ಅಂತ ಅರ್ಥ. ಯಾರ ವರದಿಂದ ಬಂದವರು ಸೋಲ್ತಾರೋ ಅವ್ರ ಮತ ಹೋಯ್ತು ಅಲ್ಲಿಗೆ ಅಂತ. ಆ ಟೀಮ್ ಸೋತ್ರೆ ಇಂಡಿಯಾ ಸೋತಾಗೆ ಅಂತ ಹೇಳೋದಿಲ್ಲ. ಸೋಲೋದು 11 ಜನ, ಕೆಟ್ಟ ಹೆಸರು ಬರೋದು ಯಾರಿಗೆ? ಇಡೀ ದೇಶಕ್ಕೆ. ಆ ದೃಷ್ಟಿಯಿಂದ ಆ ಮತಕ್ಕೆ ಅದು ಪೆಟ್ಟಾಗುತ್ತೆ. ಇವು ಎಂದೂ ಸೋಲೋದಿಲ್ಲ. ಆದ್ರಿಂದ ವೈಷ್ಣವ ಮತಕ್ಕೆ ಎಂದೂ ಸಹ
ಸೋಲಿಲ್ಲ ಅನ್ನೋ ಅರ್ಥ ಸಿದ್ಧ ಆಯ್ತು. ಭಂಕ್ತ್ವಾ ರಥಂ ಧನು ಖಡ್ಗಂ ಆಚ್ಛಿದ್ಯ ಅಶಿರಸಂ ವ್ಯಥಾತ್ ಯುದ್ಧೋನ್ಮತ್ತಶ್ಚ ಮತ್ತಶ್ಚ ಪಾರ್ವತಿ ವರದರ್ಪಿತವು. ಪರಮಾತ್ಮಂತೂ ಅವ್ರ ಅಕಸ್ಮಾತ್ ವಿಷ್ಣುವರ ತಗೊಂಡ್ಬಿಟ್ಟಿದ್ರೆ ಅಂತ ಕೇಳುದು. ವಿಷ್ಣುವರ ತಗೊಂಡ್ಬಿಟ್ಟಿದ್ರೆ ಅಲ್ಲ, ಇಂಥ ವರ ಕೇಳೋ ಬುದ್ಧಿನೇ ಬರೋದಿಲ್ಲ. ವಿಷ್ಣುವಿನ ಆರಾಧನೆ ಮಾಡೋರು ಏನು ಬರೋದಿಲ್ಲ. ಹೇಗಿರ್ತಾರೆ ಅವರು? ಅಭಯಂ ಸತ್ವ ಸಂಶುದ್ಧಿ ಲೋ ಸರ್ವ ಶಾಸ್ತ್ರ ವ್ಯವಸ್ಥಿತಿ ಇಷ್ಟೇ ಅವ್ರು ಇರೋದು. ಯಾವಾಗಲೂ ಬೇರೆ ಕಡೆ ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಈಗ ಇದು ವಿಶೇಷ. ವಿಷ್ಣು ಭಕ್ತರು ಎಂದು ಇವತ್ತು ಯಾವ ಸಿನಿಮಾ ನಾಟಕಗಳಲ್ಲೂ ಕೂಡ ಏನು ತೋರಿಸಿಲ್ಲ, ವಿಷ್ಣು ಭಕ್ತ ಡೇಂಜರಸ್ ಅಂತ ತೋರಿಸೇ ಇಲ್ಲ. ಗೊತ್ತಾಯ್ತಾ? ಬೇರೆಯವ್ರ ದೇವತೆ ವರ ತಗೊಂಡವರು ಅಪಾಯಕಾರಿ ಆಗಿದೆ, ವಿಷ್ಣು ವರ ತಗೊಂಡ ಎಂದು ಅಪಾಯಕಾರಿ ಆಗೋದಿಲ್ಲ. ವಿಷ್ಣು ಭಕ್ತರಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನೋ ಅಥ ಅಥ ಅಂದ್ರೆ ಏನರ್ಥ? ಶಮದವಾದಿ ಸಂಪತ್ತಿ ಇರಬೇಕು ಅವ್ರಿಗೆ, ಇಂದ್ರಿಯ ನಿಗ್ರಹ ಇರಬೇಕು, ಮನಸ್ಸು ದೇವರ ಕಡೆಗೆ ಇರಬೇಕು. ಒಮ್ಮೆ ಏನ್ ಮಾಡೋ ಸಾಧ್ಯತೆ ಇಲ್ಲ ಅವರೀಗ, ಲೋಕದ ಸಾಧ್ಯತೆನೇ ಇಲ್ಲ. ಅರ್ಥ ಆಯ್ತಾ? ವೆರಿ ವೆರಿ ಇಂಪಾರ್ಟೆಂಟ್. ವಿದ್ರಾವಿತಾಖಿಲ ಕಪಿಂ ವರಾತ್ರಿಶಿರಸಂ ವಿಭೋಹೋ ಪಂಕ್ತ್ವಾ ರಥಂ ಧನು ಖಡ್ಗಂ ಆಚ್ಛಿದ್ಯ ಅಶಿರ ಸಂವ್ಯಥಾತ್ ಯುದ್ಧೋನ್ಮತ್ತಶ್ಚ ಮತ್ತಶ್ಚ ಪಾರ್ವತಿ ವರದರ್ಪಿತೌ ಪ್ರಮಥಂತೌ ಕಪೀನ್ ಸರ್ವಾನ್. ಅವರೆಲ್ಲ ಎಲ್ಲಾ ಕಪಿಗಳು ಪ್ರಮಥ ಅಂತವ್ ಹಡದಾಡ್ತಾ ಇದ್ರು ಅಂತವ್ ಇಬ್ರು. ಸರ್ವಾನ್ ಹತೌ ಮಾರುತಿ ಮುಷ್ಟಿನ. ಹನುಮಂತ ಅವ್ರು ಕೊಂದಿದ್ದ ಹಾಗೆ ಮಾರುತಿ ಮುಷ್ಟಿನ ಅಷ್ಟೇ. ಮುಷ್ಟಿನ ಅಲ್ಲಿ ತಲಪ್ರಹಾರ ಚೂರ್ಣಿತ ಅಂತ ಬಂದಿತ್ತು, ಇಲ್ಲಿ ಮುಷ್ಟಿನ ಮುಷ್ಟಿಯಿಂದ ಹೊಡೆದಕ್ಕೊಂದು. ಯಶ್ಯ ಮುಷ್ಟಿಶ್ಚ ದೃಷ್ಟಿಶ್ಚ ಗದಾಚ ಅರಿವಿದಾರಿಣಿ. ಸರಸಭಾರತಿ ವಿಲಾಸದಲ್ಲಿ ವಾದಿರಾಶ್ರಮಗಳು ಬರುತ್ತಾರೆ. ಯಶ್ಯ ದೃಷ್ಟಿಶ್ಚ ಮುಷ್ಟಿಶ್ಚ, ಗೊತ್ತಾಯ್ತಾ? ಗದಾಚ ಅರಿವಿದಾರಿಣಿ. ಗದೆ ತಗೊಂಡು ನೋಡಿದ್ರು ಆಯ್ತು, ಮುಷ್ಟಿಯಿಂದ ಹೊಡೆದ್ರು ಆಯ್ತು, ನೋಡಿದ್ರು ಸತ್ತು. ಕೆಲವರೆಲ್ಲ ಏನಾಗ್ತಿದ್ರು, ನೋಡ್ತಿರ್ಗ ಸತ್ತು ಬಿಡ್ತಾ ಇದ್ರು. ವಾಯುದೇವರ ಶಕ್ತಿ ಅದು. ಏನ ಹೇಳಿದ್ರು ಕುಂಭ? ಯಾರು ಅಸ್ತ್ರ ಇಲ್ಲೇ ಇಲ್ಲ ದುಪ್ಲಿಸಕ್ಕವ್ರ. ಆಮೇಲೆ ಇಲ್ಲ, ಕಪಿಗಳು ಅಸ್ತ್ರ ಉಪಯೋಗಿಸೇ ಇಲ್ಲ ಯುದ್ಧದಲ್ಲಿ. ಗೊತ್ತಾಯ್ತಿಲ್ಲ? ಅವ್ರ ಕಲ್ಲು ಮಣ್ಣು ಇದೆ, ಹಿಂದೆ ಇಬ್ಬರಿದ್ದಾರೆ, ಹರಿವ ಇಬ್ಬರಿದ್ದಾರೆ. ಅವ್ರಿಗೆ ಮತ್ತೆ ಅಸ್ತ್ರ ಬೇಕು. ಗೊತ್ತಾಯ್ತಾ? ಅವ್ರ ಸಪೋರ್ಟ್ ಇದ್ರೆ ಅದೇ ಅಸ್ತ್ರ, ಇನ್ನೇ ಅದಕ್ಕಿಂತ ಅಸ್ತ್ರ ಬೇಕಿಲ್ಲ. ಅಲ್ಲೇನು ಹರಿವ ಇಬ್ಬರು ಇದ್ದಾರೆ, ಎರಡು ಪರಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ, ಎರಡು ಬ್ರಹ್ಮಾಸ್ತ್ರ ಅವರ ಹಿಂದೆ ಬ್ಯಾಕಿಂಗ್ ಅಂತ ಹೇಳಿದಿಲ್ಲ. ಇದ್ದಿದ್ರೆ ಮುಗಿದೋಯ್ತು. ಅಲ್ಲಿ ಒಂದು ರಿಸಲ್ಟ್ ಗೊತ್ತಾಗುತ್ತೆ ನೋಡಿ. ಕಪಿಗಳಲ್ಲಿ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಉಳಿತಾರೆ, ಬಂದು ಲೆಕ್ಕ ಕೊಡ್ತಾರ. ಅವಾಗ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡ. ಅದೇ ಶಾಸ್ತ್ರ ಅದಕ್ಕೆ ಹೇಳ್ತಾರೆ, ವೈಷ್ಣವರು ಯಾವ ವರ ತಗೋಬೇಕಾಗಿಲ್ಲ. ಏನು ವರ ಅದು? ಅವರ ಅದು ಯಾವಾಗ ಭಕ್ತರಾದ್ರೆ ಓದೋತ್ತೆ, ಅಲ್ಲಿಗೆ ಎನ್ರೋಲ್ಮೆಂಟ್ ಸಿಕ್ತು, ಎಲ್ಲ ಬೆನಿಫಿಟ್ ಆಗಿ ಸಿಕ್ಕೋಯ್ತು ಇಮಿಡಿಯೇಟ್ ಆಗಿ. ಯಾವಾಗ ಸೇರ್ತಾನೆ ಅದಕ್ಕೆ ಎಲ್ಲ ಬೆನಿಫಿಟ್ ಸಿಕ್ಕಾಗ್ಲೆ. ಪ್ರಮಥಂತೌ ಕಪೀನ್ ಸರ್ವಾನ್ ಹತೌ ಮಾರುತಿ ಮುಷ್ಟಿನ. ಇವತ್ತು ಗವರ್ಮೆಂಟ್ ಸರ್ವೆಂಟ್ಸ್ ಮೋಸ ಮಾಡಿದ್ರೆ ಯಾರು ಪನಿಷ್ ಮಾಡ್ತಾರೆ? ಗವರ್ಮೆಂಟೇ ಪನಿಷ್ ಮಾಡೋದು. ಸೊ ವಿಷ್ಣು ಎಂದು ಏನು ಬಿಡೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವರನ್ನು, ಭೀಷ್ಮಾದಿಗಳು ತಪ್ಪು ಮಾಡಿದ್ದಾರೆ, ಯಾರು ತಾನೇ ಹೊಡಿಸ್ತಾರೆ ಅವ್ರನ್ನೆಲ್ಲ. ಭೀಷ್ಮ ಯಾರು ತಪ್ಪು ಮಾಡಿದ್ದಾರೋ ತಾನೇ ಶಿಕ್ಷೆ ಕೊಡ್ತಾರೆ. ಅಂದ್ರೆ ದೇವರಿಗೆ ಏನಿಲ್ಲ, ತಾನು ಭಕ್ತರದ ದುರಭಿಮಾನ ಇಲ್ಲ. ಇವತ್ತೇನಾಗುತ್ತೆ, ಉದಾಹರಣೆಗೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಮುಂದೆ ಬರುತ್ತೆ, ತಮ್ಮ ಭಕ್ತರ ಮೇಲೆ ಯಾರು ಕೈ ಮಾಡಿಬಿಟ್ಟು ಸಿಟ್ಟು ಬರುತ್ತೆ. ಅವ್ರಿಗೆ ತಪ್ಪು ಮಾಡಿದ್ರು ಕೂಡ ಕೈ ಮಾಡಬಾರ್ದು ಅಂತ ಹೇಳ್ತಾರೆ. ಇಷ್ಟ ಆಗಲ್ಲ, ತಾನೇ ಕೈ ಮಾಡ್ತಾರೆ. ಆಯ್ತಾ? ಚಕ್ರ ಹಿಡಿತಾರೆ. ಚಕ್ರ ಹಿಡಿದ ಉದ್ದೇಶ ಗೊತ್ತಾ? ಒಂದು ಇದು ಹೇಳಕ್ಕೆ ಅರ್ಜುನ, ಇನ್ನೊಂದು ತಪ್ಪು ಮಾಡಿದ್ದೀರಿ ಅಂತ ಸೂಚನೆ ಕೊಡೋಕ್ಕೋಸ್ಕರ. ಅವ್ರ ಮನೆಗೆ ಕರೀತಾರೆ, ಊಟಕ್ಕೆ ಬಾದ ನಾವು ಬರೋದಿಲ್ಲ ಅಂತ ಹೇಳಿದ್ರೆ, ನೀವೆಲ್ಲ ತಪ್ಪು ಮಾಡಿದ್ದೀರಿ, ದ್ರೌಪದಿಗೆ ಅವಮಾನವಾದಾಗ ಸುಮ್ಮನೆ ಕೂತಿದ್ರಿ, ಮನೆ ಬರಲ್ಲ ಅಂತ ಹೇಳಿ ಭಕ್ತರನ್ನೇ. ಇದು ದೇವರ ವೈಶಿಷ್ಟ್ಯ. ಅದು ಯಾರು ತಮ್ಮ ಮಕ್ಕಳು ತಾ ಶಿಕ್ಷೆ ಮಾಡಿಬಿಟ್ಟು ಅವ್ರು ಒಳ್ಳೆಯವನು ಅಂತ ಅರ್ಥ. ಗೊತ್ತಾಯ್ತಾ? ಯಾರೋ ಬಡಗ ಬರ್ತಾನೆ, ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಅವ್ರು ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಅವನು ಬೇರೆಯವ್ರು ಏನ್ ಮಾಡ್ತಾರೆ, ಸಾಮಾನ್ಯ ಕಂಪ್ಲೇಂಟ್ ಬೈದು ಕಳಿಸ್ತೀವ್ರು. ಹಾಗಲ್ಲ, ತಮ್ಮ ಹುಡುಗರು ವಿಚಾರ ಏನ್ ಮಾಡಿದೆ, ನೀನೇನ್ ಮಾಡಿದೆ ಹೇಳು ಫಸ್ಟ್. ಈಗ ಅದು ಸರಿಯಾದಕ್ಕೆ ಅವಾಗ ಏನ್ ಮಾಡ್ತಾರೆ ಹೇಳ್ಬಿಡ್ತಾರೆ, ಸರಿ ನಿನ್ ತಪ್ಪಿದೆ ಏನು ಮಾಡಿ, ಆಗ ಅವ್ರು ವಿಚಾರಿಸ್ತಾರೆ. ಗೊತ್ತಾಯ್ತಾ? ಇಲ್ಲಿ ಯಾವ ಎಲ್ಲಿ ಹುಡುಕ್ಬೇಕು, ಯಾವ ನಮ್ಮ ಹುಡುಗರು ದೊಡ್ಡವರಾಗಿ ಚೆನ್ನಾಗಿ ಬೆಳಿಬೇಕಾದ್ರೆ ಅವ್ರಿಗೆ ಇಲ್ಲಿ ಸರಿ ಮಾಡಿಬಿಟ್ರೆ ಮುಂದೆ ಸರಿ ಹೋಗ್ಬಿಡ್ತಾರೆ. ಇಲ್ಲಿ ಅಕಸ್ಮಾತ್ ಸಪೋರ್ಟ್ ಮಾಡಿಬಿಟ್ರೆ ಏನಾಗುತ್ತದ, ಅದೇ ಅಭ್ಯಾಸ ಮಾಡ್ಕೊತಾರೆ. ಆಮೇಲೆ ಏನ್ ಮಾಡ್ತಾರೆ, ನೀವು ಮತ್ತೆ ಮಾಡಿದ್ದಲ್ಲಿ ಇವು ಮಾಡೋದು ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಈಗ ಅದಕ್ಕೆ ತಪ್ಪು ತಮ್ಮಲ್ಲಿ ಹುಡುಕಬೇಕು ಅಂತ ಹೇಳೋದು. ಯಾವಾಗಲೂ ಏನಿದೆ ಗೊತ್ತು, ತಪ್ಪನ್ನು ಯಾವಾಗಲೂ ತಮ್ಮ ಗುಣ ಯಾರು ಬೇರೆಯವ್ರು ಹುಡುಕ್ಬೇಕಂತ. ಗುಣನ ಬೇರೆಯವರಲ್ಲಿ ಹುಡುಕ್ಬೇಕು, ತಪ್ಪನ್ನ ತಮ್ಮಲ್ಲಿ ಹುಡುಕಬೇಕು. ನಾವೇನ್ ಮಾಡ್ತೀವಿ ಉಲ್ಟಾ ಪಲ್ಟಾ. ನಮ್ಮಲ್ಲಿ ಭಾರಿ ಗುಣಗಳಿದೆ, ಬೇರೆಯವ್ರ ಬರೀ ತಪ್ಪುಗಳಿದೆ, ಎರಡೆರಡು. ಅದರಿಂದ ಏನಾಗುತ್ತೆ, ಉದ್ಧಾರ ಆಗೋದೇ ಇಲ್ಲ. ತಿಳಿತಿಲ್ಲ, ಗುಣಗಳು ಯಾವಾಗಲೂ ಕೂಡ ಬೆಳೆಸೋದು ತಗೋಬೇಕಾದ್ರೆ, ಎಲ್ಲಿದ್ರು ಕೂಡ ಗುಣ ತಗೋಬೇಕಾದ್ರೆ, ದೋಷನ ಬಿಟ್ಬಿಡ್ಬೇಕಾದ್ರಿಂದ ಅದಕ್ಕೆ ಹೇಳ್ತೆ, ಯಾರು ಭಾರಿ ಹೋಗ್ಬಿಟ್ಟ ಹೊಗಳೋದ ತಪ್ಪಿದ್ರೆ ಫಸ್ಟ್ ಹೇಳ್ಬಿಡಿ, ಏನೋ ದೋಷ ಇದ್ರೆ ಫಸ್ಟ್ ಹೇಳ್ಬಿಡಿ. ಯಾಕೆ ದೋಷ ತಿದ್ಕೊಂಡ್ರೆ ಇಂಪ್ರೂವ್ ಆಗ್ತೀವಿ ನಾವೀಗ. ಗುಣ ಹೇಳ್ಬಿಟ್ಟು ಬೇರೆ ಹೊರ ತಗೋದು ಏನಾಗುತ್ತೆ, ಅದರಿಂದ ಅಹಂಕಾರ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ.
ಗುಣ ಇದ್ರೆ ಸರಿ, ಆದ್ರೆ ದೋಷ ಇದ್ರೆ ಬಂದು ಹೇಳ್ಬಿಡಿ ಅಂತ ಹೇಳ್ತಾರೆ. ಡಾಕ್ಟರ್ ಹತ್ರ ಹೋಗೋದು ಯಾತಕ್ಕೆ? ಡಾಕ್ಟರ್ ಹತ್ರ ಹೋಗೋದು ಗುಣ ಹೇಳಕ್ಕಲ್ಲ, ದೋಷ ಹೇಳಿ ಸ್ವೀರಾಗಿದ್ದಾನೆ ಕೇಳಿ ಅಂತ ಕೇಳ್ತಾರೆ. ಅದು ಭಾರಿ ಇಂಪಾರ್ಟೆಂಟ್. ಡಾಕ್ಟರ್ ಹತ್ರ ಹೋಗೋ ದೋಷ ಹುಡುಕ್ಲಿಕ್ಕೆ ಹೇಗೋ ದೊಡ್ಡವರೆಲ್ಲ ವೈದ್ಯರಿದ್ದ ಹಾಗೆ, ದೇವರಂತೂ ಭವರೋಗ ವೈದ್ಯರಾದ್ರಿಂದ ಅವ್ರು ಯಾವಾಗಲೂ ಕೂಡ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ, ಎಷ್ಟು ಕೊಂಡಾಡ್ತಾರೆ ಅದ್ರ. ಅದೇ ರೀತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ. ಎಷ್ಟು ಅಂದ್ರೆ ನಮ್ಮಲ್ಲಿ ಎಷ್ಟಿದೆ ದೇವರ ಹತ್ರ ಹೋಗ್ಬೇಕಾದ್ರೆ ಯಾವಾಗಲೂ ತಪ್ಪನ್ನು ಹುಡುಕೋದು ಜೀವನದ ದೊಡ್ಡ ಸಾಧನೆ. ಅದು ಗೊತ್ತಾಯ್ತಾ? ಯಾರು ತಪ್ಪನ್ನೇ ಗಮನಿಸ್ತಾ ಇರೋದು ತಮ್ಮಲ್ಲಿ ತಪ್ಪು ತಿದ್ಕೊಂಡ್ಬಿಡ್ತಾರೋ ಅದು ಭಾರಿ ಇಂಪಾರ್ಟೆಂಟ್. ಆರೋಗ್ಯ ಹೇಗೆ ನೋಡ್ತಾರೆ ನೋಡಿ, ಇವತ್ತು ಹೇಗಿದೆ ಹೆಲ್ತ್ ಅಂತ ಹೇಳಿ. ದೇಹದ ಆರೋಗ್ಯ ನೋಡ್ಕೊಂಡ್ಬಿಡ್ತೇವೆ ನಾವು, ಮನಸ್ಸಿನ ಆರೋಗ್ಯ ಮರ್ತು ಬಿಡ್ತೇವೆ. ಮನಸ್ಸಿನ ಕಾಮಕ್ರೋಧ ಬಂತ, ಅದಕ್ಕೆ ದೊಡ್ಡ ರೋಗ ಇಲ್ಲ, ಭಾರಿ ಡೇಂಜರಸ್. ದೇಹದ ರೋಗ ಬಂದ್ರೆ ದೇಹ ಹೇಗೆ ಸಾಯಿತ್ತೋ, ಅಹಂಕಾರ ಮಮಕಾರ ಬಂದ್ರೆ ಅವನ ಮನಸ್ಸು ಸತ್ವ ಎಲ್ಲ ಕುಗ್ಗಿ ಹೋಗಿಬಿಡೋದು. ಎಂದು ಅವಕಾಶ ಕೊಡಬಾರ್ದು. ಯಾವಾಗ ತಿಳಿದವ್ರ ಹತ್ರ ಯಾತಕ್ಕೆ ಕೊಡ್ತಾರೆ ಗೊತ್ತಾ? ವ್ಯಾಲ್ಯೂಯೇಷನ್ಗೆ, ತಪ್ಪು ತೋರಿಸ್ಲಿಕ್ಕೋಸ್ಕರ. ಫಸ್ಟ್ ಎಕ್ಸಾಮ್ಸ್ ಎಲ್ಲ ಮಾಡೋದು ಯಾತಕ್ಕೋಸ್ಕರ? ಫಸ್ಟ್ ಟರ್ಮ್ ಫಸ್ಟ್ ಯಾತಕ್ಕೆ ಮಾಡ್ತಾರೆ ಅದನ್ನ? ತಪ್ಪು ತಿದ್ಕೊಳ್ಳಿ ಅಂತ ಮಾಡೋದು. ಗೊತ್ತಾಯ್ತಾ? ತಪ್ಪು ತಿದ್ಕೊಳ್ಳಕ್ ಮಾಡೋದು. ಅದು ಬಿಡು, ಅದರಲ್ಲಿ ಚಾನ್ಸ್ ಇಲ್ಲ, ಫೈನಲ್ ತಿದ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಯಾತಕ್ಕೆ? ರಿಸಲ್ಟ್ ಬಂದ್ಬಿಡುತ್ತೆ. ಅರ್ಥ ಆಯ್ತಾ ಈಗ? ಸೊ ನಮ್ಮ ಸಂಸಾರ ದೊಡ್ಡ ಸಾಧನೆ ಅಂದ್ರೆ ತಪ್ಪುಗಳು ತಿದ್ಕೋತಾ ಹೋಗ್ಬೇಕು. ತಿದ್ಕೋದು ಭಾರಿ ಮೇಲೆ ಹೋಗ್ತಾನೆ. ಇಲ್ಲ ಹೋದ್ರೆ ಏನಾಗ್ತಾನೆ? ಕೆಳಗೆ ಬೀಳಕ್ಕೆ ಶುರು ಮಾಡ್ತಾನೆ. ಗುಣಗಳಿದೆ ಅಂತ ಭ್ರಮೆ ಬಂದ್ಬಿಟ್ರೆ ಕೆಳಗೆ ಹೋಗ್ತಾನೆ. ಇದು ಒಳ್ಳೆ ತತ್ವ ಇದೆ. ಆ ದೃಷ್ಟಿಯಲ್ಲಿ ನಮ್ಮ ಜೀವನದ ಹೊಸ ಕ್ರಮನೇ ಚೇಂಜ್ ಆಗಿಬಿಡುತ್ತೆ. ಇವರೆಲ್ಲ ನಮ್ದು ಕೆಟ್ಟ ಅಭ್ಯಾಸ ಎಲ್ಲ ಬದಲಾಗಿ ಹೋಗ್ಬಿಡುತ್ತೆ ಆ ಕ್ಷಣದಲ್ಲಿ. ತಥೋತಿ ಯಾರಿಗೆ ತಪ್ಪು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಕುಡಿದವನಿರ್ತಾನೆ, ಅವ್ನು ಏನ್ ಅರ್ಥ ಏನ್ ಹೇಳಿದ್ರು ಕೂಡ ಆಗ್ತಾನೆ ನಾನೇ ಸರಿ ಅಂತಾರೆ. ಯಾಕೆ? ಮೈ ಮರೆತು ಬಿಟ್ಟಿದ್ದಾನೆ. ಯಾರಿಗೂ ಮೈ ಮೇಲೆ ಎಚ್ಚರ ಇಲ್ಲ ಅಂತವ್ರು ಇನ್ನೊಬ್ಬ ತಮ್ಮ ದೋಷ ಅರ್ಥ ಉಳಿದವ್ರದೇ ದೋಷ ಕಡೆ ಯಾಕೆ ಕುಡ್ದಿದ್ಯಾ, ಉಳಿದವ್ರು ಕುಡ್ದಿದ್ಯಾ ಅಂತ ಬೈತಿರ್ತಾರೆ. ಕುಡ್ದಿರೋ ತಾನು ಉಳಿದವ್ರು ಬೈತಾರೆ ಕುಡ್ದಿದ್ಯಾ ನೀನು ಅಂತೇಳಿ. ಅದು ಎಷ್ಟು ತಮಾಷೆ ಅಂದ್ರೆ ದೋಷ ತನ್ನ ಉಳಿದವರು ದೋಷ ಇದೆಯಾ ಅಂತ ಕೇಳೋದಕ್ಕೆ ಹೋಗ್ತಾರೆ. ಇದು ಭಾರಿ ತಪ್ಪು. ಯುದ್ಧೋನ್ಮತ್ತಶ್ಚ ಪಾರ್ವತಿ ವರದರ್ಪಿತೌ ಪ್ರಮಥಂತೌ ಕಪೀನ್ ಸರ್ವಾನ್ ಹತೌ ಮಾರುತಿ ಮುಷ್ಟಿನಾ ತಥೋ ಅತಿಕಾಯೋ ಅತಿರಥೋ ರಥೇನ ಸ್ವಯಂ ಭೂದತ್ತೇನ ಹರೀನ್ ಪ್ರಮುದ್ಗನ್ ಚಚಾರ ಕಾಲಾನಲ ಸನ್ನಿಕಾಶೋ ಗಂಧರ್ವಿಕಾಯಾಂ ಜನಿತೋ ದಶಾಸ್ಯಾತ್ ತಥೋ ಅತಿಕಾಯೋ ಅತಿರಥೋ ರಥೇನ ಸ್ವಯಂ ಭೂದತ್ತೇನ ಹರೀನ್ ಪ್ರಮುದ್ಗನ್ ಚಚಾರ ಕಾಲಾನಲ ಸನ್ನಿಕಾಶಃ ಗಂಧರ್ವಿಕಾಯಾಂ ಜನಿತಃ ದಶಾಸ್ಯಾತ್. ಇವರೆಲ್ಲ ಗಂಧರ್ವ ಸ್ತ್ರೀಯ ಮಕ್ಕಳು ರಾವಣನಿಗೆ. ತತಃ ಈಗ ಬಂದ ಅತಿಕಾಯ ಅಬ್ನಾರ್ಮಲ್ ಬಾಡಿ ಇರೋನು, ಅಬ್ನಾರ್ಮಲ್ ಬಹಳ ಎತ್ತರ ಇದ್ದಾನೆ, ಎಲ್ಲ ಪ್ರಪೋರ್ಷನೇಟ್ ಆಗಿದ್ದಾನೆ. ದೋಷ ಅಲ್ಲದು, ಬರೀ ಎತ್ತರ ಇದ್ದಾರೆ. ಅವಾಗೇನಾಗತ್ತೆ? ಊದಕ್ಕೆ ಬರ ಬೆಳೆದ ತೆಂಗಿನ ಮರ ಬೆಳೆದ ಅಂತ ಹೇಳ್ಬಿಡ್ತಾರೆ. ಗೊತ್ತಾಯ್ತಾ? ಯೂನಿಫಾರ್ಮ್ ಆಗಿರ್ತಾರೆ, ಅದೇನಾಗೋದಿಲ್ಲ. ಮೂರ್ತಿ ಇಷ್ಟೇ ಮೂರ್ತಿ ಪರ್ಫೆಕ್ಟ್ ಆಗಿದೆ, ದೊಡ್ಡದಿಲ್ಲ. ದೊಡ್ಡ ಮೂರ್ತಿ ಅಂತ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಚಿಕ್ಕದು ದೊಡ್ಡದು ಪ್ರಶ್ನೆ ಇಲ್ಲ, ಪ್ರಪೋರ್ಷನ್ ಆಗಿದ್ದಾಗ ಮಗು ಆ ರೀತಿ ಅಷ್ಟೇ ಇರ್ಬೇಕು. ಮಗು ದೊಡ್ಡದಾದಾಗ ಅಷ್ಟೇ ಇರ್ಬೇಕು. ಅರ್ಥ ಆಯ್ತಾ ಈಗ? ಅತಿಕಾಯ ಆಗಬಾರ್ದು. ಅತಿಕಾಯ ಒಬೆಸಿಟಿ ಇದ್ದಾಗ ಅತಿಕಾಯ ಎಂಬುದೇನದು? ಒಬೆಸಿಟಿ ಒಂದು ರೀತಿ ಅತಿಕಾಯ ದೋಷ. ಅತಿಕಾಯ ಅತಿರಥ, ಅವನು ಭಾರಿ ಅತಿರಥ ಅಂದ್ರೆ ಏನು? ರಥಿ, ಮಹಾರಥಿ, ಅತಿರಥಿ. ಅವನ ಮೇಲೆ ಅತಿ ಅಂತ ಹೇಳಿ ಒಬ್ಬನೇನೆ 10,000 ಜನ ಯುದ್ಧಕ್ಕೆ ಬಂದರೆ ಗೆಲ್ಲವನ್ ಯಾರವನು? ಮಹಾರಥ. ಅವನು 10,000 ಜನ ಬಂದ್ರು ಗೆಲ್ತಾನಂತವನು. ಆದರೆ ಅಂತ ಮಹಾರಥರು ಎಷ್ಟು ಬಂದ್ರೆ ಗೆಲ್ಲೋದು ಅತಿರಥ. ಅವನು ಉಪಯೋಗ ಅತಿರಥ ಮಹಾರಥರು ಅಂತ ಕರೆ ಪದ್ಧತಿ. ನಮ್ಮ ಅತಿರಥ ಮಹಾರಥರು ವೆರಿ ಗ್ರೇಟ್ ಇವರು ಅಂತ ಅರ್ಥ. ಆ ಅರ್ಥ ಬಂದವನು ಅತಿರಥ ರಥೇನ. ತಮಾಷೆ ನೋಡಿ, ಅವನು ಅತಿರಥ. ರಥ ಹೇಗಿದೆ ಗೊತ್ತಾ? ಸ್ವಯಂಭೂತತ್ತೇನ ರಥೇನ, ಬ್ರಹ್ಮದೇವ್ರು ಕೊಟ್ಟ ರಥ ಇದೆ. ಅರ್ಥ ಆಯ್ತಾ ಈಗ? ಬ್ರಹ್ಮದೇವ್ ಕೊಟ್ಟ ಫಾರಿನ್ ಮೇಕ್ ಅಂತ ಅಷ್ಟಕ್ಕೆ ಇವನಿಗೆ ಗೊತ್ತಾಯ್ತಾ? ಫಾರಿನ್ ಗೂಡ್ಸ್ ಅಂತ ತಕ್ಷಣ ಅದಕ್ಕೆ ಪ್ಲಸ್ ಪಾಯಿಂಟ್, ಯಾವ್ದಂತ ನೋಡೋದಿಲ್ಲ. ಬೇರೆ ದೇಶದ ಅಂತೇಳಿ. ಇದು ಬ್ರಹ್ಮದೇವ್ ಹೈಯೆಸ್ಟ್. ಬ್ರಹ್ಮದೇವ್ ಅವರು ಕೊಟ್ಟ ರಥ ಇದು. ಅವ್ರ ರಥ ಅಲ್ಲ, ಅವ್ರು ಕೊಟ್ಟ ರಥ. ಇದನ್ನು ಬಿಟ್ಕೊಳ್ಬೇಕು. ಅವ್ರ ರಥ ಬೇರೆ, ಅವ್ರು ಕೊಟ್ಟ ರಥ ಬೇರೆ. ಸ್ವಯಂಭೂತತ್ತೇನ ಹರೀನ್ ಪ್ರಮುದ್ಗನ್, ಸ್ವಯಂಭೂತತ್ತೇನ ಹರೀನ್ ಪ್ರಮುದ್ಗನ್. ಹರಿಗಳನ್ನ ಕಪಿಗಳನ್ನ ಪ್ರಮುದ್ಗನ್ ಏನ್ ಪುಡಿ ಪುಡಿ ಮಾಡ್ತಿರ್ತಾರೆ. ಪ್ರಮೃದ್ಗನ್ ಚಚಾರ ಕಾಲಾನಲ ಸನ್ನಿಕಾಶ. ಕಪಿಗಳ ಪಾಲಿಗೆ ಹೇಗಿದ್ದಾರೆ ಅಂದ್ರೆ ಕಾಲಾನಲ ಸನ್ನಿಕಾಶ. ಕಾಲ ಅನಲ ಸನ್ನಿಕಾಶ. ಕಾಲ ಅಂದ್ರೆ ಕಪ್ಪು. ಕಪ್ಪಗ್ನಿ ಅಂತ ಇರುತ್ತಾ? ಇರೋದಿಲ್ಲ. ಪ್ರಳಯ ಕಾಲ ಅಂತ ಅರ್ಥ. ಪ್ರಳಯ ಕಾಲದ ಅಗ್ನಿಗೆ ಏನಂತ ಕರೀತಾರೆ?
ಪ್ರಳಯಾಗ್ನಿ, ಅದನ್ನ ಆರ್ಸಕ್ ಬರೋದೇ ಇಲ್ಲ. ಗೊತ್ತಾಯ್ತಾ? ಅದು ಸಾಧ್ಯನೇ ಇಲ್ಲ, ಸುಟ್ಟು ಹೋಗ್ಲೇಬೇಕು. ಅಂಥ ಅಗ್ನಿ ಅಂತ ಬರ್ತಾ ಇದ್ದಾನೆ ಅವನಿಗೆ. ಕಾಲ ಆ ಬಡವಾಗ್ನಿ ಸಮುದ್ರದಲ್ಲಿ, ಸಮುದ್ರ ಯಾವಾಗಲೂ ಬ್ಯಾಲೆನ್ಸ್ ಮಾಡುತ್ತೆ ನೀರನ್ನು. ಇಲ್ಲಿ ಇಷ್ಟು ನೀರು ಹೋಗುತ್ತಲ್ಲ, ಏನಾಗ್ಬೇಕು ನೀರೆಲ್ಲ ಎಲ್ಲ ಮುಳುಗೋಗ್ಬಿಡ್ತದೆ ಬೇರೆ ಕಡೆಗೆ. ಅದು ಬರದಂತೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಒಳಗೆ ಬೆಂಕಿ ಇರುತ್ತೆ, ಸುಟ್ಟು ಏನ್ ಮಾಡುತ್ತೋ ಅದೆಲ್ಲ ಲೆವೆಲ್ ತಂದ್ಬಿಡುತ್ತೆ. ಅದು ಕಾಲಾನ, ಅದ್ರ ಒಳಗಿರೋ ದೇವ್ರ ರೂಪ, ಬಡವಾನಲ ರೂಪ ದೇವರು. ಗೊತ್ತಾಯ್ತಾ? ಮೊದಲನೇ ಅಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ಬಂದಿದೆ ಆಗ್ಲೇನೆ. ಅನೇಕರು ಅಂದ್ರೆ ಅಗ್ನಿಯೊಳಗೆ ದೇವರ ಸನ್ನಿಧಾನ ಇದೆ ಅಂತ ಅರ್ಥ. ಅಮೂಲ್ಯ ಹೇಗೆ ಇದರಲ್ಲಿ ಪರಶುರಾಮ ರೂಪನೋ ಅಲ್ಲಿ ಬಡವಾನ ರೂಪದಲ್ಲಿ ಪರಮಾತ್ಮ ಇರ್ತಾರೆ. ಒಡಭಾವಕ್ತರ ಅಂತ ಅದಕ್ಕೆ ಹೆಸರು, ಬಡಭಾವಕ್ತರ. ಏನ್ ಕೇಳಿ ಇನ್ನೊಂದಿನ ಕೇಳಿದ್ರಲ್ಲ, ಅಷ್ಟೇ. ಮೇಘ, ಅದು ಸಂವರ್ತಕ, ಒಂದು ಮೇಘ. ಸಂವರ್ತಕ, ಆವರ್ತಕ ಎಲ್ಲ ಪ್ರಳಯಕಾಲದ ಮೇಘಗಳು. ಪ್ರಳಯಾಗ್ನಿ ಅಂತಾನೆ ಆಚಾರ್ಯರು ಎಷ್ಟೋ ಕಡೆ ವರ್ಣನೆ ಮಾಡಬೇಕಾದ್ರೆ ಪ್ರಳಯಾಗ್ನಿ ಅಂತ ವರ್ಣನೆ ಮಾಡ್ತಾರೆ. ಭಾರಿ ಭಯಂಕರವಾದ ಅಗ್ನಿ ಆದ. ಈ ಅಗ್ನಿ ಅಲ್ಲದು, ಸಾಕ್ಷಾತ್ ದೇವರೇ ಆ ರೀತಿ ಸುಟ್ಟು ಬಿಡ್ತಾರೆ. ಈ ಅಗ್ನಿಗೆ ಅಷ್ಟೆಲ್ಲ ಸುಡೋ ಶಕ್ತಿ ಇಲ್ಲ, ಒಂದು ಸ್ಟೇಜ್ ಸ್ಟಾಪ್ ಆಗುತ್ತೆ. ವಿದ್ರಾವಿತ ಅಖಿಲ ಕಪಿಂ ವರಾತ್ ತಥೋ ಅತಿಕಾಯ ಅತಿರಥ ರಥೇ. ಪದಗಳು ಹೇಗೆ? ಅತಿರಥ ರಥೇನ ಸ್ವಯಂಭೂ ದತ್ತೇನ ಹರಿನ್ ಪ್ರಮುದ್ಗನ್ ಚಚಾರ ಕಾಲಾಲಲ ಸನ್ನಿಕಾಶ ಗಂಧರ್ವಿಕಾಯಾಂ ಜನಿತಃ ದಶಾಶ್ಯ. ಒಬ್ಬ ಗಂಧರ್ವ ಸ್ತ್ರೀಯಲ್ಲಿ ದಶಾಶ್ಯಾತ್ ರಾವಣನಿಂದ ಜನಿತಃ ಹುಟ್ಟಿ ಬಂದಿದ್ದವನು. ಅವನು ಹೇಗಿದ್ದಾನೆ? ಬೃಹತ್ತನು ಕುಂಭವದೇವ ಕರ್ಣೌ ಅಸ್ಯೇತ್ಯತೋ ನಾಮ ಚ ಕುಂಭಕರ್ಣಃ ಇತ್ಯಸ್ಯ ಸೋ ಅರ್ಕಾತ್ಮಜ ಪೂರ್ವಕಾನ್ ಕಪೀನ್ ಜಿಗಾಯ ರಾಮಂ ಸಹಸಾ ಅಭ್ಯಧಾವತೆ. ಬೃಹತ್ತನು ಕುಂಭವದೇವ ಕರ್ಣಾವಶ್ಯೇತ್ಯತೋ ನಾಮ ಚ ಕುಂಭಕರ್ಣಃ ಇತ್ಯಸ್ಯ ಸೋರ್ಕಾತ್ಮಜ ಪೂರ್ವಕಾನ್ ಕಪೀನ್ ಜಿಗಾಯ ರಾಮಂ ಸಹಸಾಭ್ಯಧಾವತೆ. ಬೃಹತ್ತನು ಕುಂಭವದೇವ ಕರ್ಣೌ. ಅವನಿಗೆ ಇನ್ನೊಂದು ಹೆಸರು ಕುಂಭಕರ್ಣ ಅಂತಾನೆ ಹೆಸರಿತ್ತು ಅವನಿಗೆ. ಯಾತಕ್ಕೆ? ಕುಂಭವದ ಬೃಹತ್, ದೊಡ್ಡ ದೇಹ, ಬೃಹತ್, ಅದು ಅತಿಕಾಯ. ಬೃಹತ್ತನು ಕುಂಭವದೇವ ಕರ್ಣವು, ಕುಂಭದಂತೆ ದೊಡ್ಡ ದೊಡ್ಡ ಕಿವಿಗಳು. ಅದಕ್ಕೆ ಅವನು ಕುಂಭಕರ್ಣ ಅಂತಾನು ಅವನಿಗೆ ನಾಮಚ ಕುಂಭಕರ್ಣ. ಅತಿಕಾಯ, ಕುಂಭಕರ್ಣ, ಎರಡು ಹೆಸರು ಅವನಿಗಿದ್ದು. ಇತ್ಯಸ್ಯ ಏನ ಅತಿಕಾಯ, ಅತಿಕಾಯ ನೋಡಿ ಹೇಳಿದ್ರು, ಎಲ್ಲಿ ದೊಡ್ಡ ಪರ್ಸನ್ ಅಂತ ಕರೀತಾರ ಅತಿಕಾಯ. ಹೆಸರೇ ಅತಿಕಾಯ ಅವನಿಗೆ. ಗೊತ್ತಾಯ್ತಾ? ದಪ್ಪನ ಮನುಷ್ಯ ಅಂತ ಕರಿತಿರ್ತಾರಲ್ಲ ಹಾಗೆ ಅತಿಕಾಯ. ತೆಳ್ಳಗಿದ್ದಾರಲ್ಲ ಅವ್ರಿಗೆ ಕರ್ಕೊಂಡ್ಬರ್ರಿ ಅಂತ ಹೇಳ್ತಾರೆ. ಇದೆಲ್ಲ ಹೆಸರಲ್ಲೇ ಅವ್ರ ಆಕಾರನ ತೋರಿಸ್ಲಿಕ್ಕೆ ಪದಗಳಿದ್ರೆ ಅದು ಅವ್ರಿಗೇನು ಅನ್ಸೋದಿಲ್ಲ ಅಂತ ಮುಂದೆ ಹೇಳ್ತಾರೆ. ಕರ್ಣವು ಕುಂಭಕರ್ಣ. ಇತ್ಯಸ್ಯ ಸೋ ಅರ್ಕಾತ್ಮಜ ಪೂರ್ವಕಾನ್ ಕಪೀನ್. ಅರ್ಕಾತ್ಮಜ ಅಲ್ಲ ಮುಂದೆ ಹೇಳ್ತಾರೆ, ಅದನ್ನ ಕ್ಲಿಯರ್ ಮಾಡ್ತಾರೆ ಯಾತಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ. ಈಗ ಅದರ ಅರ್ಕಾತ್ಮಜ ಪೂರ್ವಕಾನ್ ಕಪೀನ್. ಅರ್ಕಾತ್ಮಜರು ಅಂದ್ರೆ ಯಾರು? ಅರ್ಕಾತ್ಮಜ ಸುಗ್ರೀವ. ಯಾಕೆ ಅರ್ಕ ಅಂದ್ರೆ ಸೂರ್ಯ. ಅರ್ಕಾತ್ಮಜ ಸೂರ್ಯನ ಪುತ್ರನಾದ ಸುಗ್ರೀವನ್ ಯಾಕೆ ಮೆನ್ಷನ್ ಮಾಡಿದ್ರು? ಕಪಿರಾಜ ಅವರು, ರಾಜನ ಸಮೇತ ಕಪಿರಾಜನ್ನೇ ಅಟ್ಯಾಕ್ ಮಾಡಿದ್ರು. ಅವರೆಲ್ಲ ಜಿಗಾಯ ಗೆದ್ದು ಬಿಟ್ಟ. ರಾಮಂ ಸಹಸಾ ಅಭ್ಯಧಾವತ್. ಗೆದ್ದು ಬಿಟ್ಟು ರಾಮನ ಮೇಲೆ ಹೊರಟ ಯುದ್ಧಕ್ಕೆ. ಸುಗ್ರೀವ ಮೊದಲಾದಂತಹ ಕಪಿಶ್ರೇಷ್ಠರನ್ನೆಲ್ಲ ಯುದ್ಧದಲ್ಲಿ ಗೆದ್ದ ಕತಿಕಾಯ ರಾಮನ ಮೇಲೆ ಯುದ್ಧಕ್ಕೆ ಹೊರಟ. ಗೊತ್ತಾಯ್ತಾ? ಇದು ಅವನ ಮಹಾಪರಾಕ್ರಮಿ ಅಂತ ಗೊತ್ತಾಯ್ತಾರೆ. ತಮಾಪತಂತಂ ಶರವರ್ಷಧಾರಂ ಮಹಾಘನಾಭಂ ಸ್ತನಯಿತ್ನುಘೋಷಂ ನಿವಾರಯಾಮಾಸ ಯಥಾ ಸಮೀರಃ ಸೌಮಿತ್ರಿರಾತ್ರೇಶ್ವರ ಅತ್ತೇಶ್ವಸನಶ್ಚರೌಹೈಃ. ತಂ ಆಪತಂತಂ ಶರವರ್ಷಧಾರಂ ಮಹಾಘನಾಭಂ ಸ್ತನಯಿತ್ನುಘೋಷಂ ನಿವಾರಯಾಮಾಸ ಯಥಾ ಸಮೀರಃ ಸೌಮಿತ್ರಿಃ ಆತ್ತೇಶ್ವಸನಃ ಶರೌಹೈಃ. ಅವ್ರು ಹೇಗೆ ಬಂದ? ರಾಮದೇವ ಹತ್ರ ಹೊರಟ. ಹೇಗೆ ಹೊರಟ? ತಮ್ಮ ಆಪತಂತಂ ಶರವರ್ಷಧಾರಂ. ಬಾಣಗಳು ಸುರಿಮಳೆ ಮಾಡೋದು. ವರ್ಷ ಅಂದ್ರೆ ಮಳೆ, ಶರವರ್ಷ ಬಾಣಗಳ ಮಳೆ, ಧಾರೆ, ವರ್ಷಧಾರೆ ಅಂತ ಮಳೆ ಜೋರ ಬಂದ ವರ್ಷಧಾರೆ ಅಂತ ಕರೀತಾರೆ. ಶರವರ್ಷಧಾರನಾಗಿ ಬಂದ. ಮಹಾಘನಾಭಂ ವರ್ಷ ಮಳೆ ಸುರಿಸೋದು ಯಾವುದು? ಮೇಘ. ಇವನು ಹೇಗಿದ್ದಾನೆ? ಮಹಾಘನಾಭ, ದೊಡ್ಡ ಮೇಘ ಇದ್ದಾಗಿದ್ದಾನೆ. ಅತಿಕಾಯ ದೊಡ್ಡ ಮೇಘ ಇದ್ದಾಗ ಮೇಘದಿಂದ ಮಳೆ ಬರುತ್ತೆ, ದೊಡ್ಡ ಮೇಘದಿಂದ ಭಾರಿ ಮಳೆ ಬರುತ್ತೆ. ಇವನು ಭಾರಿ ಶರಗಳ ಬಾಣಗಳ ಸುರಿಸ್ತಾ ಇದ್ದಾನೆ. ಭಾರಿ ಅಸ್ತ್ರವಿದ್ಯಾ ಪರಾಕ್ರಮಿ, ನಿಪುಣ. ಸ್ತನಯಿತ್ನು ಘೋಷಂ,
ಸ್ತನಯಿತ್ನು ಘೋಷಂ. ಸ್ತನಯಿತ್ನು ಘೋಷ ಅಂದ್ರೇನು? ಗುಡುಗು. ಗುಡುಗ್ತಾ ಇದ್ದಾನೆ. ಗುಡುಗೋದು ಇದು ಎಲ್ಲ ಸರಿ ಇದೆ ಅವರಲ್ಲಿ. ಸ್ತನಯಿತ್ತು ಅಂದ್ರೆ ಮೇಘ, ಮೇಘಘೋಷ ಅಂತ ಅರ್ಥ. ನಿವಾರಯಾಮಾಸ ಯಥಾ ಸಮೀರ ಸೌಮಿತ್ರಿರಾತ್ವೇಶ್ವಸನ ಶರೌಹೈ. ನಿವಾರಯಾಮ ಅಡ್ಡ ಹಿಡಿದ. ಯಾರು ಅಡ್ಡ ಹಿಡಿದ್ರು? ಸೌಮಿತ್ರಿ. ಲಕ್ಷ್ಮಣ ಅಡ್ಡ ಬಂದ. ರಾಮದೇವರ ಹತ್ರ ಹೊಲಕ್ಕೆ ಹೊರಟಾಗ ಲಕ್ಷ್ಮಣ ಅಡ್ಡ ಹಾಕಿದ. ಹೇಗೆ? ಯಥಾ ಸಮೀರ. ಹೇಗೆ ಬಂದ ಈತ? ಆತ್ತ ಇಶ್ವಸನ. ಆತ್ತ ಇಶ್ವಸನ ಅಂದ್ರೇನೋ ಧನುಸ್ಸನ್ನು ತಗೊಂಡು ಬಂದ ಅಂತ. ಇವನು ಧನುಸ್ ಬಾಣ ಬಿಡ್ತಾ ಬರ್ತಿದ್ದಾನೆ. ಬಾಣ ಬಿಡ್ತಾನೆ, ಲಕ್ಷ್ಮಣರು ಬಂದ. ಆತ್ತೇಶ್ವಸನ ಶರೌಹೈಹಿ. ಬಿಲ್ಲು ತಗೊಂಡ ಅವನು. ಶರಗಳ ಓಘ ಅಂದ್ರೆ ಪ್ರವಾಹ, ಬಾಣಗಳ ಪ್ರವಾಹದಿಂದ ತಡೆದ. ಹೇಗೆ ತಡೆದ? ಯಥಾ ಸಮೀರ. ಮೇಘನ ಮೂವ್ ಮಾಡಿಸೋದು ಯಾರು? ಗಾಡಿ. ತಡೆಯೋದು ಕೂಡ ಗಾಡಿನೇ. ದದ್ದೋದು ಗಾಡಿ, ತಳ್ಳೋದು ಗಾಡಿ, ಹಿಡಿಯೋದು ಗಾಡಿ. ಸಮೀರ ತಡದ ಅಂತ ಹೇಳಿದ್ರೆ ಗಾಡಿ ಅದನ್ನ ಮಾಡಕ್ ಬರೋದಿಲ್ಲ. ನಾವು ಬೀಸಣಿಕೆಯನ್ನು ತಡ್ಲಿಕ್ಕಾಗತ್ತಾ? ಹರಿಕಥಾಂಬ ಬರೀತಾರೆ, ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವೇನೆಂಬವನ ತರ. ಬೀಸಣಿಗೆ ಓಡಿಸ್ಬಿಡಿದ ಹೇಗೋ ಹಾಗೆ. ಇವತ್ತು ನಾವು ನಮ್ಮ ಅಸ್ವಾತಂತ್ರ್ಯ ಎಷ್ಟೊಂಬುದಕ್ಕೆ ಹೇಳ್ತಾರೆ. ಎಷ್ಟು ಕಡಿಮೆ ಶಕ್ತಿ ನಮಗಿದೆ ಅಂದ್ರೆ ನಾವು ಬೇಕಾದ್ ಮಾಡ್ತೇವೆ ಅಂತ ಮನುಷ್ಯ ಅಹಂಕಾರ ಪಡ್ತಾನಲ್ಲ ಹೇಳ್ತಾರೆ. ಬೇಕಾದ್ ಪಡ್ತೇನೆ ಅಂತ ಅಹಂಕಾರ ಪಡೋ ಮನುಷ್ಯ ಎಂಥವನು ಅಂದ್ರೆ ಮೋಡನ ಬೀಸಣಿಕೆಯಿಂದ ಬೀಸ್ತಾ ನೋಡಿದ್ರೆ ಅನ್ನೋ ಶಕ್ತಿ ಅಂತ ತಿಳ್ಕೊಂಡ್ರೆ ಆಗ ಹೋಗುತ್ತಾ? ಅದು ಕೈ ನೋವಾಗುತ್ತೆ ಹೊರತು ಅದೇನು ಹೋಗೋದಿಲ್ಲ. ಅಂದ್ರೆ ಎಷ್ಟು ಒಳ್ಳೆ ದೃಷ್ಟಾಂತ ಗೊತ್ತಾಯ್ತಾ? ಮನುಷ್ಯನ ಎಫರ್ಟ್ಸು ಈ ಮೋಡದ ಮುಂದೆ ಹೇಗೆ ಸೋಲುತ್ತೋ ಹಾಗೆ ದೈವಶಕ್ತಿ ಮುಂದೆ ಮನುಷ್ಯ ಏನೂ ಅಲ್ಲ. ಇವ್ರ ಕರ್ತೃತ್ವ ಭಾರಿ ಚಿಕ್ಕದಷ್ಟೇ ಹೊರದು. ಬೀಸಣಿಕೆ ಬೀಸುತ್ತೆ, ಅದೇ ನಿಜನೇ. ಏನ ಸೊಳ್ಳೆಗಳು ಹೋಗಲ್ಲ ಇಲ್ಲ ಅಂತ ಕಾಲ ಇದು ಗೊತ್ತಾಯ್ತು. ಈ ಕಡೆಯಿಂದ ಬರುತ್ತೆ. ಇನ್ನು ಇದೇನು ಸಾಧ್ಯ ಉಂಟಾ? ಅಂದ್ರೆ ನಮ್ಮ ಶಕ್ತಿ ತುಂಬಾ ಸೀಮಿತವಾದ್ದರಿಂದ ದೈವಕ್ಕೆ ವಿರುದ್ಧ ಹೋಗ್ಲಿಕ್ಕೆ ಬರೋದಿಲ್ಲ. ದೇವ ಕಾರ್ಯ ಬಿಡಬಾರದು. ದೇವ ಕಾರ್ಯ ಬಿಟ್ರೆ ಏನಾಗತ್ತೆ? ದೇವ ಪ್ರಕೋಪ ಬರುತ್ತೆ. ಎಷ್ಟಕ್ಕಾಗತ್ತ ನಮ್ಮ ಕೈಲಿ? ಸಾಧ್ಯ ಇಲ್ಲ. ಯಾರು ರಾಜಮಹಾರ ಎದುರಾಕೊಂಡ್ರೆ ಮನುಷ್ಯರು ಗೆಲ್ಲೋದಕ್ಕೆ ಸಾಧ್ಯ, ಬದುಕಲಿಕ್ಕಾಗೋದಿಲ್ಲ. ರಾಜಮಹಾರಾಜ ಜಸ್ಟ್ ಬಾಸನ ಎದುರಾಕೊಂಡ್ರೆ ಬದುಕಲಿಕ್ಕಾಗೋದಿಲ್ಲ. ಜಗತ್ತಿನ ಬಾಸ ಪರಮಾತ್ಮ, ಅವನ ವಿರುದ್ಧ ಹೋಗ್ಲಿಕ್ಕಾಗತ್ತಾ? ದೈವ ಕಾರ್ಯ ಎಂದೂ ಬಿಡಬಾರದು. ಸಂಧ್ಯಾ ವಂದ್ಯ ಎಲ್ಲ ಏನವೆಲ್ಲ ದೇವ ಕಾರ್ಯಗಳು. ಅದು ಬಿಟ್ಟು ಇವತ್ತು ಓಡಾಡ್ತಿದ್ದಾರೆ. ನಮ್ಮ ಹುಡುಗ ಭಾರಿ ಗ್ರೇಟ್ ಇದ್ದಾನೆ, ಸಂಧ್ಯಾ ಒಂದೊಂದು ಮಾಡೋದಿಲ್ಲ, ಏನು ಉಪಯೋಗ ಅದರಿಂದ? ನಮ್ಮ ಹುಡುಗ ಭಾರಿ ಬುದ್ಧಿ ಓದೋದಿಲ್ಲ ಅಂದ್ರೆ ಆಗೋ ಹಾಗೆ. ಓದ್ದೇ ಹೋದ್ರಿ ರಿಸಲ್ಟ್ ಇವತ್ತೇ ಮುಂದೋಡಿ ಕಾಯ್ಬೇಕಾಗಿಲ್ಲ. ಓದ್ದೇ ಇದ್ದ ವಿದ್ಯಾರ್ಥಿ ಭವಿಷ್ಯದ ರಿಸಲ್ಟ್ ಬಂದು ನೋಡ್ಬೇಕಾಗಿಲ್ಲ. ಯಾವಾಗ ಗೊತ್ತಾಗತ್ತೆ? ಪ್ರಮಾಣ ಮಾಡ್ತೀವಿ ದೇವರಾಡಿ ಫೇಲ್ ಆಗ್ತೀವಿ ಮತ್ತೆ ಹೇಳ್ಬಿಟ್ಟಿರ್ತಾರೆ ಆಗಲೇ. ಅದಕ್ಕೆ ಇವತ್ತು ಒಳ್ಳೆತನ ಅಂತ ಕರೆಯೋದಿಲ್ಲ. ದೈವ ಕಾರ್ಯನೇ ಬಿಟ್ಟು ಒಳ್ಳೇದು ಹೇಗಾಗತ್ತೆ? ಮತ್ತೆ ಹೇಳ್ಬೇಕು ದೈವ ಕಾರ್ಯ ಬಂತು. ಆಮೇಲೆ ಬ್ಯಾಡ್ ಲಕ್ ಅಂತ ಬೈತಾನೆ. ಬ್ಯಾಡ್ ಲಕ್ ಯಾತು ಬ್ಯಾಡ್ ಲಕ್? ಅದು ದೇವತೆ ಬಿಟ್ಟೆ ಬ್ಯಾಡ್ ಲಕ್ ಬಂದಾಗ ದೈವಿ ಅದು ಹೇಳ್ತಾರೆ. ತಾಪತ್ರಯದಲ್ಲಿ ಆದಿ ದೈವಿಕ ತಾಪ, ದೇವತೆಗಳು ಕೊಡೋ ತಾಪನ ಮನುಷ್ಯ ಎಂದು ಬದಲಾವಣೆ ಮಾಡಕ್ಕಾಗೋದಿಲ್ಲ. ಇದೆಲ್ಲ ನೆನಪಿಟ್ಟುಕೊಂಡ್ರೆ ಸ್ತನಯಿತ್ತು ಹೋಷ್ಟಂ ನಿವಾರಯಾಮಾಸ ಯಥಾ ಸಮೀರ ಸೌಮಿತ್ರಿ ಆತ್ವೇಶ್ವಸನ ಶರೌಹೈ. ವವರ್ಷತುಸ್ತೌ ಅತಿಮಾತ್ರ ವೀರ್ಯೌ ಶರಾನ್ ಸುರೇಶಾಸನಿ ತುಲ್ಯ ವೇಗಾನ್ ತಮೋಮಯಂ ಚಕ್ರತುರಂತರಿಕ್ಷಂ ಸುಶಿಕ್ಷಯಾ ಕ್ಷಿಪ್ರತರಾಸ್ತ್ರ ಬಾಣೈ. ವವರ್ಷತು ತೌ ಅತಿಮಾತ್ರ ವೀರ್ಯೌ ಶರಾನ್ ಸುರೇಶಾಸನಿ ತುಲ್ಯ ವೇಗಾನ್ ತಮೋಮಯಂ ಚಕ್ರತು ಅಂತರಿಕ್ಷಂ ಸುಶಿಕ್ಷಯಾ ಕ್ಷಿಪ್ರತರ ಅಸ್ತ್ರ ಬಾಣೈ. ವವರ್ಷತು ಇಬ್ಬರು ಬಾಣಗಳ ಮಳೆ. ಈ ಕಡೆಯಿಂದ ಇವರು ಬಾಣಗಳ ಮಳೆ, ಆ ಕಡೆ ಆತನ ಬಾಣಗಳ ಮಳೆ. ಅತಿಮಾತ್ರ ವೀರ್ಯವು ಭಾರಿ ಸಮರ್ಥರು. ಶರಾನ್ ಸುರೇಶಾಸನಿ ತುಲ್ಯ ವೇಗಾನ್. ಶರಾನ್ ಸುರೇಶಾಸನಿ. ಅಶನಿ ಅಂದ್ರೇನು? ವಜ್ರ. ಸುರೇಶ ಅಂದ್ರೆ ಇಂದ್ರ, ಅಂದ್ರೆ ಇಂದ್ರ ವಜ್ರಾಯುಧದಂತ ಅಂತ ಅಶನಿ. ಸಾಮಾನ್ಯ ಹೇಳಿದ್ರೆ ಸಿಡ್ಲು. ಇಲ್ಲಿ ತಗೊಂಡಾಗ ವಜ್ರಾಯುಧ. ಎರಡಕ್ಕೂ ಹೆಸರಿದೆ. ಶರಾನ್ ಸುರೇಶಾಚನಿ ತುಲ್ಯ ವೇಗಾನ್. ಅದಕ್ಕೆ ಸಮಾನಾದ ವೇಗ. ಮಿಂಚು ಹೇಗೆ ಹೊಡೆಯುತ್ತೆ, ಗುಡುಗು ಹೇಗೆ ಹೊಡೆಯುತ್ತೆ, ಆ ಥರ ಮಿಂಚು ಸಿಡಿಲು ಹೊಡೆದಾಗ ಹೊಡಿತಾ ಇದ್ದಾರೆ. ಅತ್ಯಂತ ವೇಗದಿಂದ ಪರಸ್ಪರ ಹೆಸರಿಗೆ ಅವು ಬಾಣಗಳು. ವಜ್ರಾಯುಧ ಇದ್ದಾಗೆ ಇದ್ದೇವೆ ಅಂತ ಅರ್ಥ. ಅಂಥ ಬಾಣ ಬಿಡ್ತಾ ಇದ್ದಾರೆ ಇಬ್ರು ಕೂಡ. ತಮೋಮಯಂ ಚಕ್ರತೋರ್ ಅಂತರಿಕ್ಷಂ. ಅವಾಗ ಏನಾಯ್ತು? ಆಕಾಶ ಎಲ್ಲ ತುಂಬೋಯ್ತು ಬಾಣಗಳಿಂದ. ಮೋಡ ತುಂಬ ಬಂದಾಗ ಏನಾಗತ್ತಾಗ? ಕತ್ಲಾಗ್ಬಿಡುತ್ತೆ. ತುಂಬ ಡಾರ್ಕ್ ಇವೆಲ್ಲ ಸೇರಿಬಿಟ್ರೆ ಹಗಲಲ್ಲೇ ಮಧ್ಯಾಹ್ನ ನೋಡಿದ್ರೆ ಸಾಯಂಕಾಲ 5 ಗಂಟೆ 6 ಗಂಟೆ ಇದ್ದಾಗಿರುತ್ತೆ. ಗೊತ್ತಾಯ್ತಾ? ತಮೋಮಯ ಆನಂದಮಯ ಇದ್ದಾಗೆ ತಮೋಮಯ ಏನಂತ? ಪ್ರಾಚುರ್ಯ. ಕತ್ಲ ತುಂಬಿ ಹೋಗ್ಬಿಡುತ್ತೆ ಎಲ್ಲ ಕಡೆಗೆ. ತಮೋಮಯಂ ಚಕ್ರತು ಅಂತರಿಕ್ಷಂ. ಅದ್ರೇನಾಯ್ತಾಗ? ಸುಶಿಕ್ಷಯ. ಅವರಿಗೆ ಅಸ್ತ್ರಜ್ಞರು.
ಚೆನ್ನಾಗಿ ಅಭ್ಯಾಸ ಮಾಡಿದವರು. ಸುಶಿಕ್ಷಯ ಶಿಕ್ಷಣ ಅಭ್ಯಾಸ ಮಾಡಿದ್ರು. ಸುಶಿಕ್ಷಯ ಒಂದು. ಕ್ಷಿಪ್ರತರ ಅಸ್ತ್ರಬಾಣೈ, ಕ್ಷಿಪ್ರತರ ಅಸ್ತ್ರಬಾಣೈ ಎರಡು ರೀತಿ ಬಿಡಿಸ್ಬೇಕು. ಕ್ಷಿಪ್ರತರ ಅಸ್ತ್ರೈಹಿ, ಕ್ಷಿಪ್ರತರ ಬಾಣೈಹಿ ಎರಡು ಸೇರಿ ಏನಾಯ್ತಾಗ ಕ್ಷಿಪ್ರತರ ಅಸ್ತ್ರ ಬಾಣೈ. ಕೆಲವೊಮ್ಮೆ ಬಾಣ ಬಿಡ್ತಿದ್ರು, ಕೆಲವೊಮ್ಮೆ ಅಸ್ತ್ರ ಬಿಡ್ತಾ ಇದ್ರು. ಎರಡು ಹೇಗೆ ಕ್ಷಿಪ್ರತರ ಅಂತ ಅದಕ್ಕೆ ಹೇಳಿದ್ರು. ಕ್ಷಿಪ್ರ ಅಂದ್ರೆ ಏನು? ಫಾಸ್ಟ್. ಕ್ಷಿಪ್ರತರ ಇವನಿಗಿಂತ ಅವನು, ಅವನಿಗಿಂತ ಇವನು ಅಂತ ಅರ್ಥ. ಇವನ್ ಜ್ವರ ಅವನು ಇನ್ನೂ ಜ್ವರ ಅವನು ಬಿಡ್ತಿದ್ದ, ಮತ್ತೆ ಇವನು ಮತ್ತೆ ಈಚ್ ಬಿಡ್ತಿದ್ದ. ಮತ್ತೆ ಅದಿಬ್ಬರು ಕೂಡ ವೇಗದಲ್ಲಿ ಒಬ್ಬೊಬ್ಬರನ್ನ ಮೀರಿಸ್ತಾ ಇದ್ರು. ಎರಡು ಫಾಸ್ಟ್ ಕಾರ್ಡ್ ಓವರ್ಟೇಕ್ ಮಾಡ್ಬೇಕಾದ್ರೆ ಒಮ್ಮೆ ಇವನು ಇವನು ಹೋಗ್ತಿರ್ತಾರ ಆ ಟೈಪ್. ಒಂದ್ಸತಿ ಇವನ್ ಮುಂದೆ ಹೋಗ್ತಾರೆ, ಅವನ್ ಮುಂದೆ ಹೋಗ್ತಾರೆ. ಆ ತರ ಇಬ್ಬರದ್ದು ನಡೆದಿತ್ತು. ಇವನಿಗಿಂತ ಅವನ ಮೇಲೂ ಇವನ ಮೇಲೂ ಅನ್ನಾಗೆ ಅಸ್ತ್ರಗಳನ್ನ, ಅಸ್ತ್ರ ಅಂಬೋದು ಮಂತ್ರ ಗೊತ್ತಾಯ್ತಾ. ಬಾಣ ಅಂಬೋದೇನದು ಬಾಣ ಅಷ್ಟೇ. ಬಾಣದಲ್ಲಿ ಬಾಣಕ್ಕೆ ಬಾಣದ್ದೇ ಶಕ್ತಿ ಅಷ್ಟೇ. ಇದು ಅಸ್ತ್ರದಲ್ಲಿ ಹಾಗಲ್ಲ, ಮಂತ್ರ ಶಕ್ತಿ ಸೇರಿಬಿಡುತ್ತದ. ಬ್ರಹ್ಮಾಸ್ತ್ರ ಒಂದು ಬಾಣದಲ್ಲಿ ಬ್ರಹ್ಮಾಸ್ತ್ರ ಮಂತ್ರಿಸಿಬಿಟ್ರೆ ಅದು ಬರೀ ಬಾಣ ಅಲ್ಲ, ಏನದು ಅಸ್ತ್ರ. ಇತರ ನಡೀಲಕ್ಕಾಗೋದಿಲ್ಲ. ಬರೀ ಕೋಲಿದೆ, ಬರೀ ಕೋಲಿದೆ ಕಬ್ಬಿಣದ್ದು ಕಾಯಿಸ್ಬಿಟ್ಟಿದ್ದಾರೆ. ಅವಾಗ ಆಗಿರುತ್ತೆ ಈಗ ಕಾಯಿಸಿದ ಕೋರು ಏಟಿನ ಜೊತೆಗೆ ಬರೇ ಬೇಡ ಬೀಳುತ್ತೆ, ಎರಡೆರಡು. ಬರೀ ಏಟಲ್ಲ, ಬರೇ. ಆ ರೀತಿ ಅಸ್ತ್ರಗಳಲ್ಲಿ ಡಬಲ್ ಡಬಲ್ ಕೆಲಸ ಶುರುವಾಗುತ್ತೆ. ಕ್ಷಿಪ್ರತರ ಅಸ್ತ್ರ, ಕ್ಷಿಪ್ರತರ ಬಾಣ ಎರಡು ಸೇರ್ಬಿಟ್ಟು ಏನಾಯ್ತಾಗ ಕ್ಷಿಪ್ರತರ ಅಸ್ತ್ರ ಬಾಣೈ. ಎಲ್ಲಿ ಬಂದಿದೆ? ಅಲ್ಲ, ಕ್ಷಿಪ್ರತರ ಪ್ಲಸ್ ಅಸ್ತ್ರ, ಕ್ಷಿಪ್ರತರಾಸ್ತ್ರ ಸಂಧಿ ಆಯ್ತಲ್ಲಿ. ಬರೀ ಕ್ಷಿಪ್ರತರ ಬೇರೆ ಇದ್ದಿದ್ರೆ ಕ್ಷಿಪ್ರತರ ಆಗ್ತಿದ್ದಿಲ್ಲ. ಇಲ್ಲಿ ಮುಂದೆ ಏನ್ ಬಂತು? ಅಸ್ತ್ರ ಬಂದಿದ್ರಿಂದ ಸವರ್ಣ ದೀರ್ಘ ಸಂಧಿಯಾಗಿ ಮುಂದುವರಿತು. ಏನ್ ಮಾಡಿದ್ದಾರೆ? ಅದು ಸರಿ, ಎಲ್ಲಿ ತಪ್ಪಲ್ಲ, ಅದು ಬೇರೆ. ಅದು ಕೂಡ ಏನದು ಈಗ ತಮ ತರಪೆರಡು ಒಂದರಿದ್ದು ಕೂಡ ಎರಡು ಅರ್ಥ ಕೊಡುತ್ತೆ. ಕ್ಷಿಪ್ರತಮನು ಮಾಡ್ಬೋದು. ಕ್ಷಿಪ್ರತಮ ಅಂತ ಹೇಳಿದ್ರೆ ಕ್ಷಿಪ್ರತರ ಅಂತಾನೆ ಅರ್ಥ. ಇಬ್ಬರಿದ್ದಾಗ ಅಸ್ತ ತಪ್ಪ ಪ್ರಿಂಟ್ ಆಗಿ ತಪ್ಪದು ತಿದ್ದಬೇಕು, ಅದು ತಿದ್ದಬೇಕು. ಗೊತ್ತಾಯ್ತಾ? ಕ್ಷಿಪ್ರತಮ ಕ್ಷಿಪ್ರತರ ಅವೆರಡು ಕೂಡ ಏನವು ಒಂದೇ ಇದರಲ್ಲಿ ಬಂದ್ರೆ ತರಕ್ ತರ ಅಂತ ಅರ್ಥ, ತಮ ಅಂತ ಅರ್ಥ. ಆದರೆ ಇಬ್ಬರಿದ್ದ ತಮ ಅಂತ ಉಪಯೋಗಿಸಿದ್ರೆ ತರ ಅಂತ ಅರ್ಥ. ಮೂರು ಜನ ಇದ್ದಾಗ ತರ ಉಪಯೋಗಿಸಿದ್ರೆ ತಮ ಅಂತ ಅರ್ಥ. ಇದರಿಂದ ಯತ್ರ ಉಭಯೋ ಪ್ರಯೋಗೋ ನ ತತ್ರ ಏಕಾರ್ಥವು ತರ ತಮವು ಅಂತ ಆಚಾರ ಕೋಟ್ ಮಾಡ್ತಾರೆ. ಅದು ಅದರ್ಥ ಸೂಪರ್ಲೇಟಿವ್. ಶ್ರೀಮನ್ ಮಧ್ವವತಿ ಹರಿ ಪರತರಹ. ಇಲ್ಲಿ ಪರತರ ಶಬ್ದಕ್ಕೆ ಅರ್ಥ ಏನೋ ಪರತಮಃ ಅಂತ ಅರ್ಥ. ಯಾಕೆ ಇರೋದು ಹೈಯೆಸ್ಟ್ ಅಂತ ಹೇಳ್ಬೇಕಾದ್ರೆ ಅಂತ ಹೇಳಿದ್ರು. ಪರತಮಃ ಅಲ್ಲಿ ಹೇಳಿದ್ರು. ಪರತರ ಅಂತಿದ್ರು ಏನಂತ ಅರ್ಥ ಹೇಳ್ಬೇಕು? ಪರತಮ ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ ಗೀತಾ ವಾಕ್ಯಲ್ಲಿ ಇಟ್ಟಿದ್ದಾರೆ. ಅದು ಹೇಳ್ತಾರೆ ನೋಡಿ, ವ್ಯಾಸರ ಎಷ್ಟು ತಪ್ಪು ಬರೆದು ಬಿಟ್ಟಿದ್ದಾರೆ. ಗೀತಾ ವಾಕ್ಯ ಇಟ್ಟಿರೋದು ಅವ್ರು. ಅರ್ಥ ಆಯ್ತಾ? ಗೀತಾ ತಪ್ಪಾಗಿದ್ರೆ ಅಲ್ಲಿ ಏನ್ ಅರ್ಥ ಆ ಅರ್ಥ ಮಾಡಿ ಅಂತ ಅರ್ಥ. ಅರ್ಥ ಏನೀಗ ಅಲ್ಲಿ ಅರ್ಥ ಏನೋ ಅಲ್ಲಿ ಪರ ಹಿಂದೆ ಪರ ಬಂದಿದೆ ಈಗಾಗ್ಲೇನೆ. ಉಳಿದವರೆಲ್ಲ ಪರರಾದ್ರೆ ಲಕ್ಷ್ಮಿ ಪರತರಳು, ಆಮೇಲೆ ಪರತಮ. ಅಥವಾ ಉಳಿದವರೆಲ್ಲ ಬರೀ ಪರರಾದ್ರೆ ಲಕ್ಷ್ಮೀದೇವಿ ಪರರು, ಆಗ ಪರತರ ಪರಮಾತ್ಮ. ಅವರು ಪರತರ ಪರತಮ ಆಗ್ತಾರೆ. ಯಾವ ರೀತಿ ಲೆಕ್ಕ ಹಾಕಿದ್ದೀರಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದ ಸರಿಯಾಗಿದೆ. ಕತರ ಅಂತ ಐತರಿ, ಕತರ ಅಂತ ಬಂದಿದೆ. ಕತರ ಅಂದ್ರೆ ನೋಡೋದಕ್ಕೆ ನಮಗೆ ಅರ್ಥನೇ ಆಗೋದಿಲ್ಲ. ಕಥ ಅಂದ್ರೆ ಕ ಅಂದ್ರೆ ಆನಂದ, ಆನಂದ ತರ ಅಂತ ಅರ್ಥ. ಈಗೇನಾಯ್ತು? ದೇವರ ಆನಂದ ತರ, ಆನಂದ ತಮ, ಆನಂದಮಯ. ಆದ್ರಿಂದಾಗೇನೆ ಅದೇನಂತ ಅರ್ಥ ಮಾಡ್ಬೇಕು? ಅದಕ್ಕೆ ಆನಂದಮಯ ಅಂತ ಅರ್ಥ ಮಾಡೋದು. ಕತಮ ಆನಂದತಮ, ಆನಂದಮಯ, ಆನಂದತಮ, ಅತ್ಯಂತ ಆನಂದಪೂರ್ಣ ಅಂತ ತಾತ್ಪರ್ಯ. ಇಲ್ಲೂ ಹಾಗೇನೆ ಆ ಪಾಠ ಕೆಳಗೆ ಇದು ಕೊಟ್ಟಿದ್ದಾರೆ. ಅಸ್ತ ಅಂತ ಅಕಸ್ಮಾತ್ ಇದ್ರೆ ಏನ್ ಮಾಡ್ಬೇಕಾಗ ಒಬ್ರಿಗಿಂತ ಒಬ್ರು ಬಾಣಗಳನ್ನ ಅಸ್ತ ಮಾಡ್ತಿದ್ರು ಅಂತ ಮಾಡಬೇಕು. ಬಿಟ್ರಲ್ಲ ಅಸ್ತ ಮಾಡ್ತಿದ್ರು. ಅವ್ರು ಬಿಟ್ಟು ಬಾಣ ಇವರು ಡೌನ್ ಮಾಡ್ತಿದ್ರು, ಬಿಟ್ಟು ಅವ್ರ ಬಾಣ ಡೌನ್ ಮಾಡ್ತಿದ್ರು. ಅರ್ಥ ಇಟ್ಕೊಂಡಾಗ. ಬಟ್ ಈ ಅಸ್ತ್ರ ಹೆಚ್ಚು ಸರಸ. ಈ ಪಾಠ ನಿರಾಸ ಪರಸ್ಪರ ನಾಶ ಮಾಡ್ತಿದ್ರು. ಇವರಿಗಿಂತ ಅವನು, ಅವರಿಗಿಂತ ಇವನು ಜೋರಾಗಿ ಯಾವ್ದೋ ಅಸ್ತ್ರ ಬಿಟ್ಟ ಇನ್ನೊಂದು ಡಬ್ಬ ಹೋಯ್ತದು, ಮತ್ತೊಂದು ಅದನ್ನು ಹೋಗಿ ತೆಗೆದು ಆ ರೀತಿ ಮಾಡೋದು. ಅಸ್ತಗೊಳಿಸೋದು ಅಂತ ಅರ್ಥ. ವವರ್ಷತುಸ್ತೌ ಅತಿಮಾತ್ರ ವೀರ್ಯೌ ಶರಾನ್ ಸುರೇಶ ಶನಿ ತುಲ್ಯ ವೇಗಾನ್ ತಮೋ ವಯಂ ಚಕ್ರತುರಂತರಿಕ್ಷಂ ಸುಶಿಕ್ಷಯ ಕ್ಷಿಪ್ರತರಾಸ್ತ್ರ ಬಾಣೈ ಶರೈಶರಾನಸ್ಯ ನಿವಾರ್ಯ ವೀರಃ ಸೌಮಿತ್ರಿರಸ್ತ್ರಾಣಿ ಮಹಾಸ್ತ್ರಜಾಲೈ ಚಿಚ್ಛೇದ ಬಾಹೂ ಶಿರಸಾ ಸಹೈವ ಚತುರ್ಭುಜೋಭೂತ್ ಸ ಪುನರ್ದ್ವಿಶೀರ್ಷಃ ಶರೈಃ ಶರಾನ್ ಅಸ್ಯ ನಿವಾರ್ಯ ವೀರಃ ಸೌಮಿತ್ರಿಃ ಅಸ್ತ್ರಾಣಿ ಮಹಾಸ್ತ್ರಜಾಲೈಃ
ಚಿಚ್ಛೇದ ಬಾಹು ಶಿರಸ ಸಹ ಏವ ಚತುರ್ಭುಜ ಅಭೂತ್ ಸಹ ಪುನರ್ದ್ವಿಶೀರ್ಷಃ ಪುನಃ ದ್ವಿಶೀರ್ಷಃ ಶರೈಃ ಶರಾನಸ್ಯ ಅಸ್ಯ ಶರಾನ್ ತನ್ನ ಇವನ ಬಾಣಗಳನ್ನ ತನ್ನ ಬಾಣಗಳಿಂದ ಏನ್ ಮಾಡಿದ ವೀರಃ ಸೌಮಿತ್ರಿ ವೀರನಾದಂಥ ಸೌಮಿತ್ರಿ ಅಸ್ತ್ರಾಣಿ ಮಹಾಸ್ತ್ರಜಾಲೈ ಸೌಮಿತ್ರಿ ಮಹಾಸ್ತ್ರಜಾಲೈ ಸೌಮಿತ್ರಿಯಿಂದ ಇಬ್ಬರಿದ್ದಾರೆ ಅದಕ್ಕೆ ವೀರ ಅಂತ ಆತನ ಹೆಸರು. ಏನರ್ಥ ವೀರ ಅಂತ ಸಾಮಾನ್ಯವಾಗಿ ಏನರ್ಥ ವೀರ ವೀರ ಅಂತ ಕರಿತೇವೆ ಅಷ್ಟೇ, ಗೊತ್ತಾಯ್ತು. ಇಲ್ಲಿ ಹಾಗಲ್ಲ, ಆರಬ್ಧ ಹಂತ ಗಾಮಿತಿ ಇನ್ನೊಂದು ಅರ್ಥ ಇದೆ, ಇಲ್ಲಿ ಕೆಲಸ ಮುಗಿಸೋನು ಅಂತ. ಇಲ್ಲಿ ವೀರ ಅಂದ್ರೆ ಹಾಗಲ್ಲ. ವಿ ಅಂದ್ರೆ ವಿಷ್ಣು, ಈರ ಅಂದ್ರೆ ಪ್ರಾಣ, ಗೊತ್ತಾಯ್ತು. ವಿಶ್ಚ ಈರಶ್ಚ ತೌ ಯಸ್ಯ. ಅವ್ರ ಹಿಂದೆ ಹರಿವಾಯುಗಳಿದ್ದಾರೆ, ಹರಿ ರಾಮ, ವಾಯು ಹನುಮಂತ. ಅದಕ್ಕೇನ ವೀರ. ಈಗ ಏನಾದ್ರೂ ಯಾರು ನೋಡ್ಕೋತಾರೆ, ಹಿಂದೆ ಅವರಿದ್ದಾರೆ ಅಂತೇಳಿ ಅದಕ್ಕೆ ವೀರಃ. ವೀರಃ ಸೌಮಿತ್ರಿ ಅಸ್ತ್ರಾಣಿ ಮಹಾಸ್ತ್ರಜಾಲೈಹಿ. ಇವನು ಅಸ್ತ್ರ ಬಿಟ್ರೆ ಅದು ಸೌಮಿತ್ರಿ ಏನ್ ಬಿಟ್ಟ, ಮಹಾಸ್ತ್ರ ಬಿಟ್ಟ, ದೊಡ್ಡ ಅಸ್ತ್ರ. ಅದು ಜಾಲ. ಮತ್ತೆ ಜಾಲ ಅಂದ್ರೇನು, ಗುಂಪು, ಒಂದು ಗುಂಪ ಬರಬೇಕು. ಇವನು ಒಂದು ಬಿಟ್ರೆ 10 ಬಿಡೋದು, 10 ಬಿಟ್ರೆ 1000 ಬಿಡೋದು, ಆ ರೀತಿಯಲ್ಲಿ ಬಾಣ ಬಿಡ್ತಾ ಇದ್ದಾನೆ. ಮಹಾಸ್ತ್ರ ಜಾಲೈಹಿ. ಇಷ್ಟು ಮಾಡಿ ಅದಿಷ್ಟು ಏನ್ ಮಾಡ್ದ, ವವರ್ಷತೋಸ್ತು ಹರಿಹಿ ಸುಶಿಕ್ಷಯ ಸೌಮಿತ್ರಿ ಅಸ್ತ್ರಾಣಿ ಮಹಾಸ್ತ್ರ ಜಾಲೈಹಿ ನಿವಾರ್ಯ. ಅಸ್ತ್ರ ಜಾಲಗಳನ್ನು ತಡೆದು ಬಿಟ್ಟು ಆಮೇಲೆ ಬಾಣ ಹೊಡೆದ. ಚಿಚ್ಛೇದ ಬಾಹು, ಎರಡು ಕೈಯು ಕತ್ತರಿಸ್ಬಿಟ್ಟ. ಎರಡು ಕೈನ, ಅತಿ ಕೈನ 2 ಕೈನೂ ಕತ್ತರಿಸ್ಬಿಟ್ಟ. ಅಷ್ಟೇ ಅಲ್ಲ, ಶಿರಸ ಒಂದು ತಲೆನೂ ಕತ್ತರಿಸ್ಬಿಟ್ಟ. ಇದರಿಂದ ಏನ್ ಗೊತ್ತಾಯ್ತು, ಫಸ್ಟ್ ಅವನಿಗೆ ಒಂದು ತಲೆ 2 ಕೈ ಇದ್ವು ಅಂತ ಆಯ್ತು. ಈಗ ಸೊ ಎರಡನ್ನೂ 2 ಕೈ ಹೋಯ್ತು, ತಲೆನೂ ಕತ್ತರಿಸ್ಬಿಟ್ಟ. ಆಗ ಏನಾಯ್ತು ಸಮಸ್ಯೆ ಅಂದ್ರೆ, ಅವರು ಸಾಯ್ಲಿಲ್ಲ, ಅಲ್ಲಿ ಸಮಸ್ಯೆ ಇರೋದು. ಯಾಕಿದ್ ದೊಡ್ಡದಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, 2 ಕೈ 1 ತಲೆ ಯಾತಕ್ಕೆ ಹೇಳಬೇಕು ಅಂದ್ರೆ, ಆದ್ರೆ ಯಾವಾಗ ಕತ್ತರಿಸಿದ್ರು ಡಬಲ್ ಆದವನು. ಅವ್ನು 2 ತಲೆ ಬಂದು 4 ಕೈ ಬಂತು ಅವನಿಗೆ. ಭಾರಿ ಆಶ್ಚರ್ಯ ಆಯ್ತು. ಅದ್ 4 ಕೈನೂ ಕತ್ತರಿಸ್ದ, 2 ತಲೆನೂ ಕತ್ತರಿಸ್ದ. ಆಗೇನಾಯ್ತು, ತಲೆ 4 ಆಯ್ತು, ಕೈ 8 ಆಯ್ತು. ಈಗೇನಾಯ್ತು, ಲಕ್ಷ್ಮಣಿ ಪ್ರಾಬ್ಲಮ್ ಕೊಲ್ಲದೆ ಇದ್ರೆ ವಾಸಿ. ಯಾತಕ್ಕೆ ಅಷ್ಟಾರು ಇರ್ತದೆ, ಜಾಸ್ತಿ ಆಗುತ್ತೆ. ಕೆಲವು ಪ್ರಾಣಿಗಳು ಬಾಳಕ್ಕೆ ಹೊರಟ ಮಲ್ಟಿಪ್ಲೈ ಆಗಿಬಿಡ್ತಾರೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತಾರೆ. ಅದಕ್ಕೆ ರಕ್ತ ಬೀಜಾಸುರ ಅಂತ ಒಂದು ಪದ ಕೇಳ್ತಾರೆ. ಒಂದು ಹನಿ ರಕ್ತ ಬಿದ್ದರೆ ರಾಕ್ಷಸ ಹುಡ್ತಿದೆ ಅಂತ ಒಂದು ರಾಕ್ಷಸ. ಒಂದು ವಿಚಿತ್ರ ವರ ತಗೊಂಡ್ಬಿಟ್ಟಿರ್ತಾರೆ ಅವರೆಲ್ಲ. ಅವ್ರ ವರ ಸ್ಟಡಿ ಮಾಡಿಬಿಟ್ರೆ ಅದೇ ದೊಡ್ಡ ಸಂಶಯ, PhD ಆಗ್ಬಿಟ್ಟು ದೊಡ್ಡ ಎಂತೆಂತ ವರ ಯಾರ್ಯಾರು ತಗೊಂಡಿದ್ರು. ಯಾವ್ದು ಏನ್ ಮಾಡುತ್ತದ, ಅದೇ ಕರೆಕ್ಟ್. ಹೌದು ಅದು ಅರಿ ಅಂತ ಹೇಳಿದ. ಅದು ಸೈಂಟಿಫಿಕಲಿ ಹಾಗೆ ಬಂದ್ರೆ ಇವ್ರು ಏನ್ ಮಾಡ್ತಾನೆ, ನಾವು ವರದಿಂದ ಹಾಗಾಗ್ತಾ ಇದ್ದಾರೆ. ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, ಅಗ್ರವೇಟ್ ಆಗುತ್ತೆ ಅಂತ ಹೇಳ್ತೇವಲ್ಲ, ಮೊದಲಿಗಿಂತ ಜಾಸ್ತಿ ಆಯ್ತು. ಪುನಃ ಚತುರ್ಭುಜೋಭೂತ್ ಸ ಪುನರ್ ದ್ವಿಶೀರ್ಷಃ. ಏನ ಯಾರು ಕೊಟ್ಟಿರೋದು, ಯಾತಕ್ಕೆ ಕೊಟ್ಟರು? ಲೋಕ ಕಲ್ಯಾಣಕ್ಕೆ. ದುಷ್ಟರು ಹೇಗಿರ್ತಾರೆ ಅಂತ ನೋಡಬೇಕು, ಅವ್ರಿಗೆ ಇಷ್ಟಿದ್ರೆ ಹೇಗೆ ಸಾಯ್ತಾರೆ ಅಂತ ಗೊತ್ತಾಗ್ಬೇಕು. ಇಷ್ಟೆಲ್ಲ ಮಾಡ್ಕೊಂಡ್ರು ಕೂಡ ಅವ್ರು ಮಾಡ್ಕೊಂಡು ಒಂದು ಬಿಟ್ಬಿಡ್ತಾರ. ದೇವರು ಎಲ್ಲ ಬರ್ತಾರೆ. ಇವತ್ತು ತಡೀತಿರೋದು ಹಾಗೆ. ಇವತ್ತು ಮೈನಸ್ ಕಾರ್ಡ್ ಭಾರಿ ಮನುಷ್ಯ ಬಂದ್ಬಿಟ್ಟಿದ್ದಾನೆ. ರಾವಣ ಇದ್ದಾಗಿದ್ದಾನೆ ಹೆಚ್ಚೆ ಕಡಿಮೆ. ದೇವರಲ್ಲಿ ಭಕ್ತಿ ಮಾತ್ರ ಇಲ್ಲ, ಅದೇನು ಇರಬೇಕಾಗಿಲ್ಲ ಅಂತ ಹೇಳ್ತಾನೆ. ಇವತ್ತು ಇನ್ನೇ ನೇಚರ್ ಡಸ್ ಎವ್ರಿಥಿಂಗ್ ಅದು ಹೇಳುವ. ಪ್ರಕೃತಿ ಸಾಕು, ದೇವರು ಯಾತಕ್ಕೆ ಬೇಕು ಅಂತ ಹೇಳ್ತಾ. ಬುದ್ಧಿ ಕೆಟ್ಟೋಯ್ತು. ಧ್ರುವಾದಿಗಳಲ್ಲಿ ಏನ್ ಮಾಡಿದ್ರು, ಬರೀ ದೇವರು ಹೇಳಿದ್ರು. ಇವತ್ತಿಗೂ ಇದ್ದಾರೆ ಧ್ರುವ, ಅಧಿಪತಿಯಾಗಿದ್ದಾನೆ. ಪ್ರಹ್ಲಾದ ಹಿರಣ್ಯಕಶಿಪು ಮೋಸ್ಟ್ ಅಡ್ವಾನ್ಸ್ಡ್ ವಿರುದ್ಧಾಗಿದ್ದಾನೆ. ಪ್ರಹ್ಲಾದ 5 ವರ್ಷದ ಕೂಸು. ಅರ್ಥ ಏನ್ ಗೊತ್ತಾ, ಅಧ್ಯಾತ್ಮ ಸ್ವಲ್ಪ ಇದ್ರೂ ಕೂಡ ನೀವು ಯಾವ ಶಕ್ತಿಯನ್ನು ತೆಗೆದು ಹಾಕ್ಬಹುದು, ಈ ಹೊರಗಿನ ಶಕ್ತಿ ತೆಗೆದು ಹಾಕಿಬಿಡ್ಬೋದು. ಅಧ್ಯಾತ್ಮ ಸ್ವಲ್ಪ ಸಾಕದು, ಗೊತ್ತಾಯ್ತಾ. ದೊಡ್ಡ ರೋಗಕ್ಕೆ ಚಿಕ್ಕ ಹೋಮಿಯೋಪತಿ ಅಷ್ಟು ಇಷ್ಟಿಷ್ಟೇ ಇರುತ್ತೆ, ಗೊತ್ತಾಯ್ತಾ. ಕಡಿಮೆ ಕೊಟ್ಟಷ್ಟು ಪವರ್ಫುಲ್ ಜಾಸ್ತಿ ಅದು, ಗೊತ್ತಾಯ್ತಾ. ಎಷ್ಟು ಕಡಿಮೆ ಕೊಡ್ತಾನೋ ಅದು ಕೆಟ್ಟ ಹೆಸರು ಬಂದಿದೆ ಪಾಪ. ಆಕ್ಚುಲಿ ಒಳ್ಳೇದು ಅದು. ಅದು ಕಮರ್ಷಿಯಲ್ ಮಾಡಿ ಕೆಡಿಸಿಬಿಡ್ತಾರೆ ಅಷ್ಟೇ. ಹೋಮಿಯೋಪತಿ ಔಷಧಿ ಕೊಟ್ಟರೆ ಖರ್ಚೇ ಇಲ್ಲ ಅದಕ್ಕೆ, ಗೊತ್ತಾಯ್ತಾ. ಅಷ್ಟು ಚೀಪ್ ಅದು. ಬಟ್ ಇಷ್ಟೇ ತಗೊಳ್ಳೋರಿಗೆ ಎಷ್ಟು ಬಂದ್ಬಿಡುತ್ತೆ. ಇಷ್ಟೊತ್ತು ಹೇಳ್ಕೊಂಡು ಇಷ್ಟ ಕೊಡೋದು ಇವರು ಅಂತ ಹೇಳ್ಬಿಟ್ಟು ರೋಗ ತಕ್ಕಂತೆ ಕೊಡಬೇಕಬೇಡ, ಕೊನೆ ಪಕ್ಷ ಇಷ್ಟಿಷ್ಟು ಕೊಟ್ಬಿಡ್ತಾರೋ ಅಂತ. ಆಶ್ಚರ್ಯ. ಕೆಲವು ಸರ್ತಿ ಇನ್ಸ್ಟೆಂಟ್ ಕ್ಯೂರ್ ಅದು. ಸರಿಯಾದ ಔಷಧಿ ಕೊಟ್ಬಿಟ್ರೆ ಇನ್ಸ್ಟೆಂಟ್ ಕ್ಯೂರ್, ಇಂಜೆಕ್ಷನ್ಗಿಂತ ಫಾಸ್ಟ್ ಕೆಲಸ ಮಾಡೋದು. ತಪ್ಪು ಔಷಧಿ ಆದ್ರೆ ಅದು ವರ್ಕ್ ಮಾಡಲ್ಲ ಅಷ್ಟೇ. ಸೈಡ್ ಎಫೆಕ್ಟ್ಸ್ ಇದೆ ತುಂಬಾ ಕಡಿಮೆ, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ಯಾಕೆ ಹೇಳಿದೆ ಅಂದ್ರೆ, ದೊಡ್ಡದು ಚಿಕ್ಕದು ಕಾಣಿಸುತ್ತೆ, ಎಫೆಕ್ಟ್ ಎಷ್ಟಿದೆ ಇನ್ನೂ ನಿಮಗೆ ಆಶ್ಚರ್ಯ. ಕೆಲವು ಸ್ಮೆಲ್ ಇರುತ್ತಲ್ಲ, ಒಬ್ಬ ಅನ್ಕಾನ್ಶಸ್ ಬಿದ್ದಿದ್ದಾನೆ, ಅವ್ನು ತಗೊಳ್ಳೋ ಸಾಧ್ಯತೆನೇ ಇಲ್ಲ. ಅಂತವ್ರಿಗೆ ಕೊಡಬಾರ್ದು. ಅನ್ಕಾನ್ಶಸ್ ನೀರು ಕೊಡೋದೆಲ್ಲ ಮಾಡಬಾರ್ದು. ಮಾಡಿದ್ರೆ ಏನಾಗ್ತಾರೆ, ಸತ್ಯ ಹೋಗ್ತಾರೆ. ಎಚ್ಚರ ತಪ್ಪಿದ್ದು ಸತ್ಯ ಹೋಗ್ತಾರೆ. ಎಲ್ಲ ಲಂಗ್ಸ್ ಹೋಗ್ಬಿಡುತ್ತೆ ನೀರೆಲ್ಲ ಕೂಡ.
ಎಚ್ಚರ ಇದ್ದ ಮಾತ್ರ ಕುಡಿಸ್ಬೇಕು, ಎಚ್ಚರ ಇಲ್ಲದ ಕೊಡಬಾರದು ಯಾವಾಗ. ತಿಳಿತಾ? ಅವ್ರೇನ್ ಮಾಡ್ತಾರಾಗ ವಾಸ್ತಿ ತೋರಿಸ್ತಾರೆ, ವಾಸ್ತಿಗೆ ಎಚ್ಚರ ಆಗುತ್ತೆ ಅವ್ರಿಗೆ, ಗೊತ್ತಾಯ್ತು, ಅಷ್ಟು ಪವರ್ಫುಲ್. ತಿಳಿತಾ? ವಾಸ್ತೆ ಕೂಡ ಉದಾಹರಣೆ ಮುಂದೆ ಬರುತ್ತೆ, ಸಂಜೀವನ ತಂದಾಗ ವಾಸ್ತೆಗೆಲ್ಲ ಎದ್ದು ಬಿಡ್ತಾರಾಗಲಿ. ಅಂದ್ರೆ ಔಷಧಿಗಳು ಎಷ್ಟು ಕೆಲಸ ಮಾಡುತ್ತೆ ಬಂದ ಸಾಕ್ಷಿ. ಅದಕ್ಕೆ ಕೆಟ್ಟದನ್ನ ವಾಸ್ತೆ ಕೂಡ ನೋಡಬೇಡಿ ಅಂತ ಹೇಳ್ತಾರೆ. ಕೆಲವರು ಏಕಾಶಿ ಅಡಿಗೆ ಬೇಗ ವಾಸ್ತೆ ನೋಡ್ಕೋಬಾರ್ದು ಒಂದ್ಸಲ, ಏನಾಗತ್ತೆ ಅಲ್ಲಿಗೆ ಹೋಯ್ತು ವ್ರತ ಹೋಯ್ತು ಅಂತ ಅರ್ಥ. ಅದು ಬರೀತಾರೆ ಪುರಾಣದ ಹೇಳ್ತಾರೆ ಮಾತನ್ನ, ಏಕಾಶ ಅನ್ನದ ವಾಸ್ತೆ ಕೂಡ ನೋಡಬೇಡಿ ಅಂತ ಹೇಳ್ತಾರೆ. ಅಂಥವ್ರು ಇರ್ತಾರೆ ತಾಯ್ತಲ್ಲ, ಅದಕ್ಕೆ ಉತ್ತರ ಕೊಟ್ಟೆ, ಹಾಗೆಲ್ಲ ಮಾಡಬೇಡಿ. ನಿಜವಾದ ಅರ್ಥದಲ್ಲಿ ಅದ ಎಫೆಕ್ಟ್ ಇದೆ ಅಂತ ಅರ್ಥ. ಅದರಿಂದ ಇವತ್ತು ತಿಳಿತಾನು ಜನ ಇಳಿದಿರ್ತಾನೆ ಪಾಪ, ಅವನಿಗೆ ಕುಡಿದಿರ್ತಾನ ಹೋಗ್ಬಿಟ್ಟು ಅವನು ವಾಸನೆ ಸತ್ತು ಹೋಗ್ತಾನೆ. ಎಷ್ಟು ಜನ ಸತ್ತಿಲ್ವ ಈಗಾಗಲೇನೆ. ಅದರಿಂದ ಅದು ಕೆಟ್ಟವಾದ ವಾಸನೆ ಕೂಡ ನೋಡಬಾರದು. ಈ ದೃಷ್ಟಿಯಿಂದ ಚಿನ್ನೇಶು ತೇಷು ದ್ವಿಗುಣಸ್ಯ ಬಾಹು, ಕಟ್ ಮಾಡ್ತಾ ಹೋದ್ರೆ ಡಬಲ್ ಡಬಲ್ ಆಗ್ತಾ ಇದ್ದಾನೆ. ಏನ್ ಮಾಡ್ಬೇಕ? ಪುನಃ ಪುನಃ ಸೋತ ಬಭೂವ ವೀರ, ಮತ್ತೆ ಮತ್ತೆ ಬೆಳೀತಾ. ಅದು ಭಾರಿ ಲಕ್ಷ್ಮಣಿಗೆ ಏನಾಯ್ತು ಈಗ, ಭಾರಿ ಸಮಸ್ಯೆ ಆಯ್ತು. ಏನ್ ಮಾಡೋದು ಈಗ? ಆಗ ಬಭೂವ ವೀರ ಬಭೂವಾಚ ಸೌಮಿತ್ರಿ ಮತಾಂತರಾತ್ಮ ಸಮಸ್ತ ಲೋಕಸ್ಯ ಮರುದ್ವಿಷಣ್ಣಂ. ವಿಷಣ್ಣಂ ವಿಷಾದ ಗುರಿಯಾದ. ನೋಡೋರಿಗೆ ಅಯ್ಯೋ ಎಷ್ಟು ಚೆನ್ನಾಗಿ ಬಾಣ ಬಿಡ್ತಿದ್ದಾರೆ ಅಂತ ಮೊದಲು ಅನಿಸಿತ್ತು ಪಾಪ. ಈಗ ಅದು ಉಲ್ಟಾ ಆಗಿ ಹೋಗ್ಬಿಡುತ್ತೆ, ಎಂತ ಪಜಿತಿ ಬಂತಲ್ಲ ಅಂತ ಹೇಳಿದಾಗ ಮರತ್ ವಿಷಣ್ಣಂ ವಾಯುದೇವರು ಬಂದು ಹೇಳಿದ್ರು. ವಾಯುದೇವರು ಬಂದು, ವಾಯುದೇವರು ಹನುಮಂತರಾಗಿ ಅಲ್ಲೇ ಇದ್ದಾರೆ, ಮತ್ತು ಮೂಲ ರೂಪದಲ್ಲೇ ಬಂದು ಹೇಳ್ತಾರೆ. ವಾಯು ಹೇಳುವಾಗ ಯಾರಿಗೂ ಕಾಣೋದಿಲ್ಲ ವಾಯುದೇವರು. ಯಾತಕ್ಕೆ? ಇವತ್ತು ವಾಯು ಎಲ್ಲಿ ಕಾಣುತ್ತೆ? ಕಾಣೋದಿಲ್ಲ. ಅದಕ್ಕೆ ಅಶರೀರವಾಣಿ ಅಂತ. ಅಶರೀರವಾಣಿ ಅಂದ್ರೆ ಏನು? ಶರೀರ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ನಮಗೆ ಕಾಣೋ ಶರೀರ ಇಲ್ಲ ಅಂತ ಅರ್ಥ. ದೇವರಿಗೆ ನಿರಾಕಾರ ಅಂದ್ರೆ ಹೇಗೋ ಹಾಗೆ ಆ ರೀತಿ ಬಂತು. ಬಹುವ ವೀರ ಶರೀರ ಅಲ್ಲಲ್ಲ, ಅದು ಬೇರೆ. ಶರೀರ ಇಲ್ಲ ಅಂದ್ರೆ ಏನರ್ಥ ಇದಕ್ಕೆ ಅವ್ರಿಗೆ? ನಮಗೆ ಕಾಣುತ್ತೆ ವಿಸಿಬಲ್ ಬಾಡಿ ಇಲ್ಲ, ಅದಕ್ಕೆ ಮೂರ್ತ ಅಮೂರ್ತ ಅಂತ ಕರೀತಾರೆ. ಮೂರ್ತ ಅಮೂರ್ತ ಅದು ನಮಗೆ ಗೋಚರ ಆಗೋದಿಲ್ಲ ಅಂತ ಬಾಡಿ ಇದೆ. ಮ್ಯಾನಿಫೆಸ್ಟ್ ನಾನ್ ಮ್ಯಾನಿಫೆಸ್ಟ್ ಅಂತೀವಲ್ಲ. ಉದಾಹರಣೆಗೆ ಕಸ್ತೂರಿಯಲ್ಲಿ ವಾಸನೆ ಇದೆ, ಕಾಣ್ತಾ ಇಲ್ಲ, ಅದೇನಾಗಿದೆ? ನಾನ್ ಮ್ಯಾನಿಫೆಸ್ಟ್. ಅದು ಉಜ್ಜುತ್ತಾನೆ, ಅವಾಗೇನಾಗುತ್ತೆ? ಮ್ಯಾನಿಫೆಸ್ಟ್ ಆಗುತ್ತೆ. ಕೆಲವು ವಾಯು ಅವಾಗ ಕಾಣೋದೇ ಇಲ್ಲ. ವಾಯು ಬರೀ ಸ್ಪರ್ಶ, ಮೈಗೂ ಗಾಳಿ ಬೀಸಿದಾಗ ಗೊತ್ತಾಗತ್ತೆ ಹೊರತು ವಾಯು ಸ್ಪರ್ಶಾನುಮೇಯ ಅಂತ ಹೇಳ್ತಾರೆ. ವಾಯು ಸ್ಪರ್ಶಾನುಮೇಯ, ಸ್ಪರ್ಶದಿಂದ ಇನ್ಫಾರ್ಮ್ ಮಾಡಬೇಕೆ ಹೊರತು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಇರೋದು ನಿಜ. ಅದು ಹೇಗೋ ದೇವರು ಕಣ್ಣಿಗೆ ಕಾಣೋದಿಲ್ಲ, ಇರೋದು ನಿಜಾನೇ. ವಾಯುದೇವರು ಹಾಗೇನೆ, ಇಬ್ರು ಕೂಡ ಕಣ್ಣಿಗೆ ಕಾಣದವ್ರೆ. ವಾಯುದೇವರು ಕಣ್ಣಿಗೆ ಕಾಣೋದಿಲ್ಲ, ದೇವರು ಕಣ್ಣಿಗೆ ಕಾಣೋದು. ಅವರಷ್ಟು ಡಿಫರೆನ್ಸ್ ಯಾರು ಮಾಡೋದಿಲ್ಲ. ಮತ್ತೆ ಕಣ್ಣಿಗೆ ಕಾಣೋರಿಗಿಂತ ಕಣ್ಣಿಗೆ ಕಾಣದೇ ಇದ್ದವ್ರು ಹೇಗಿದ್ದಾರೆ ಈಗ? ಭಾರಿ ಸಮೀಪ. ಹರಿವರ ಹರಿವರ ಇರೋದಿಲ್ಲ ನೆನ್ಪಿಟ್ಕೊಂಡು ಕೇಳಿದೆ. ಹರಿವರ ಇದ್ರೆ ಕೆಟ್ಟವನಾಗೋದಿಲ್ಲ. ಎಲ್ಲಿದೆ ಎಲ್ಲಿದೆ ಅಲ್ಲಿ ಹರಿವರ ಅಂತ? ಎಲ್ಲಿದೆ ಅಲ್ಲಿಗ? ತೋರಿಸಿ, ಎಲ್ಲಿದೆ? ತೋರಿಸಿ, ಎಲ್ಲಿದೆ ಹರಿವರ? ಬಂದಿಲ್ಲ ಅದು. ಏನಂತ ಕೊಡಿ, ಇಲ್ಲಿ ಏನಂತಿದೆ? ಎಲ್ಲಿದೆ ಎಲ್ಲಿದೆ? ಯಾರಿಗೆ ಹರಿಯವರ ಇತ್ತು? ಕರೆಕ್ಟ್. ಹರಿಯವರ ಯಾವ ರೀತಿ ಇತ್ತು ಗೊತ್ತಾ? ಹೇಳಿ ನೋಡಂತ. ಯಾವ ರೀತಿ ಇತ್ತು? ಕುಂಭಕರ್ಣ ಇವನಿಗೆ ಹರಿಯವರ ಯಾವ ರೀತಿ ಇತ್ತು ಅಂತ ಕುಂಭಕರ್ಣ ತಿಳ್ಕೊಂಡಾಗ, ಹರಿವರ ಏನದಕ್ಕೆ? ನಾನೇ ಕೊಲ್ತೀನಿ ಅಂತ ಹೇಳಿದ್ನಲ್ಲ, ಅದು ವರ ಇದ್ದಾಗ ನಾನೇ ಕೊಲ್ತೀನಿ. ಕೆಲವರು ಇರ್ತಾರೆ, ನಿಶ್ಚಿತ ನೀನೇ ಅವನು ಬಂದ್ ಮಾಡ್ಬೇಕಷ್ಟೇ ಮಾಡಿದ್ರೆ ಹೊತ್ತಾನೆ. ಯಾರೋ ಕಸ್ಟಮರ್ ಹೋಗ್ಬಿಟ್ಟು ಗಲಾಟೆ ಎಬ್ಬಿಸಿದ್ರೆ, ಗಲಾಟೆ ಎಬ್ಬಿಸಿ ನೋಡಿ 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 ಗಲಾಟೆ ಮಾಡ್ಬಿಟ್ರೆ ಹೋಗ ನೀನ ಡಿಸಿಟ್ ಮಾಡೋದು ನನಗೆ, ಹೋಗು ಆ ಕಡೆ ಹೋಗು ಅಂತ ಹೇಳ್ತಾರೆ. ಆ ತರ ದೇವ್ರು ವರ ಕೊಟ್ಟು ನಾನೇ ಕೊಲ್ತೀನಿ ಅಂತ ಹೇಳಿದ್ನಲ್ಲ, ಆ ತರ ಅಷ್ಟೇ. ಆಕ್ಚುಲಿ ಕುಂಭಕರ್ಣಿಗಿರೋ ವರ ಅದು. ಕುಂಭಕರ್ಣ ಅಂತ ಕರೆದಿದ್ದರಿಂದ ಹೇಳಿದ್ದಷ್ಟೇ ಹೊರತು ಆಕ್ಚುಲಿ ಅವನಿಗೆ ಆ ವರ ಇಲ್ಲ. ಕುಂಭಕರ್ಣನಿಗಿರೋದು ಅದು. ಮತ್ತೆ ಕುಂಭಕರ್ಣ ರಾವಣ ಇಬ್ಬರಿಗೆ ವರ ಇದೆ. ಶಿಶುಪಾಲ, ದಂತವಕ್ರ, ಹಿರಣ್ಯಕಶಿಪು, ಹಿರಣ್ಯ ಅಷ್ಟಕ್ಕೆ ಮಾತ್ರ ಇರೋದು. ಪುನರ್ವಿಶೀರ್ಷಃ ಚಿನ್ನೇಷು ತೇಷು ದ್ವಿಗುಣಸ್ಯ ಬಾಹು ಪುನಃ ಪುನಃ ಸೋಥ ಬಭೂವ ವೀರಃ ಉವಾಚ ಸೌಮಿತ್ರಿ ಮತಾಂತರಾತ್ಮ ಸಮಸ್ತ ಲೋಕಸ್ಯ ಮರುದ್ವಿಷಣ್ಣಂ. ಯಾರು ವಾಯುದೇವರು ಅಂದ್ರೆ ಸಮಸ್ತ ಲೋಕಸ್ಯ ಅಂತರಾತ್ಮ. ಎಲ್ಲಿ ಬಂದಿದೆ ಇದು? ಮಾತರ್ಮೇ ಮಾತರಿಶ್ವನ್ ಪಿತರತಲಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್. ನಾನು ಓದ್ಕೋಬೇಕಾಗ ವಾಯುದೇವರ ಬಗ್ಗೆ ವಾಯುದೇವರೇ ಹೇಳಿದ ಮಾತು. ಸೌಮಿತ್ರಿ ಮತಾಂತರಾತ್ಮ ಯಾರಿಗೆ? ಒಂದು ಪ್ರಶ್ನೆ ಬಂತು. ಹಾಗಿದ್ರೆ ದೇವರು ಬಂತಲ್ಲ, ಅಂತರ್ಯಾಮಿ ಬ್ರಾಹ್ಮಣ ಅಂತ ಬಂದಿದೆ, ಓದ್ತಾ ಇದ್ದೀವಲ್ಲ ಸ್ವದಾದಲ್ಲಿ. ದೇವರು ಅಂತರ್ಯಾಮಿ, ಇವರು ಅಂತರ್ಯಾಮಿ, ಇಬ್ಬರು ಸಮ ಆಗಿಬಿಟ್ರಲ್ಲ ಅಂತ ಕೇಳಿದ್ರೆ ಸರ್ವಾಂತರ್ಯಾಮಿ ಇಲ್ಲ. ಲೋಕಾಂತರಾತ್ಮ, ಲೋಕಗಳಿಗೆ ಅಂತರ್ಯಾಮಿ. ಇವ್ರ ಅಂತರ್ಯಾಮಿ ಯಾರು? ನಾರಾಯಣ. ಯಾರು? ನಾರಾಯಣಿಗೆ ಅಂತರ್ಯಾಮಿ ಅಲ್ಲ ಇವರು.
ಲಕ್ಷ್ಮೀನಾರಾಯಣರ ಅಂತರ್ಯಾಮಿ ಅಲ್ಲ, ಇವರು ಆಳುಗ ಅವರ ಅಂತರ್ಯಾಮಿ ಆಗಿದ್ದಾರೆ. ಆದ್ರೆ ಸಮಸ್ತ ಲೋಕಸ್ಯ ಅಂತರಾತ್ಮ, ವಾಯುಸ್ಥಿತಿಗೆ ಅರ್ಥ ಬರೆಯಬೇಕಾದ್ರೆ ಉಪಯೋಗ ಮಾಡ್ಕೋಬೇಕಂತ ಇಲ್ಲಿ ಅಂತರ್ಯಾಮಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂತರ ಸ್ವಾಮಿ ವಾಯುದೇವರನ್ನ. ಹಾಗಿದ್ರೆ ವಾಯುದೇವರು ಸರ್ವಾಂತರಾಮಿ ಆಗಿಬಿಟ್ಟು ಸ್ವಾಮಿನೂ ಸರ್ವಾಂತರಾತ್ಮನ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದಮೇಲೆ ಏನಾಯ್ತಾಗ ಈ ದೇವರಾದಾಗ ಆಯ್ತಲ್ಲ, ಅದಕ್ಕೆ ಹೇಳ್ತಾರೆ ಅಲ್ಲ, ಸರ್ವ ಲೋಕಾಂತರಾತ್ಮ, ವೆರಿ ಇಂಪಾರ್ಟೆಂಟ್. ಸಮಸ್ತ ಲೋಕಕ್ಕೆ ಅಂತರಾತ್ಮರೇ ಹೊರತು. ಹೌದು 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 ವಾಯುದೇವ್ರ ಎಷ್ಟು ದೇವರು ಅಂತರ್ಯಾಮಿ ಅಂದ್ರೆ ಅಲ್ಟಿಮೇಟ್. ದೇವ್ರು ಹೇಳಿದಾಗ ಉಳಿದವ್ರಿಗೆ ಹೇಳಿದಾಗ ಅದೇನದು ರಿಲೇಟಿವ್ ಆಗಿ ಹೇಳಬೇಕು. ದೇವ್ರಿಗೆ ಹೇಳಿದಾಗ ಮಾತ್ರ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಹೇಳೋದು. ಮತ್ತೆ ಬೇರೆ ಸಂಕೋಚ ಇವ್ರಿಗೆ ಸಂಕೋಚ ಮಾಡಬೇಕು. ಇವರು ವಾಯುದೇವರು ಸರ್ವಶಬ್ದ ವಾಚ್ಯರು, ದೇವರು ಸರ್ವಶಬ್ದ ವಾಚ್ಯ, ವ್ಯತ್ಯಾಸ ಇದೆ. ಇವರು ಎಂಥ ಯಾವ ಅರ್ಥದಲ್ಲಿ ಇವರು ವೇದ ಶಬ್ದ ಅಂತ ಅರ್ಥಕ್ಕೆ ದೇವ್ರನ್ನ ಇದನ್ನೂ ಮೇಲೆ ಶಬ್ದಗಳು ದೇವ್ರನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೂ ಮೇಲೆ ಏ ಗುಣಾನಾಮ ಜಗತ್ ಪ್ರಸಿದ್ಧ, ಜಗತ್ ಪ್ರಸಿದ್ಧ ಗುಣಾ ವಾಯುದೇವರಲ್ಲಿ ಗುಣಪೂರ್ಣರು. ವಾಯುದೇವರು ಗುಣಪೂರ್ಣರು, ಜಗತ್ ಪ್ರಸಿದ್ಧ ಗುಣಪೂರ್ಣರು. ಪರಮಾತ್ಮ ಗುಣಪೂರ್ಣ ಅಂದ್ರೆ ಪ್ರಸಿದ್ಧ ಅಪ್ರಸಿದ್ಧ ಎಲ್ಲಾ ಗುಣಪೂರ್ಣ ಪರಮಾತ್ಮ. ಆ ದೃಷ್ಟಿಯಲ್ಲಿ ಡಿಫರೆನ್ಸ್ ಬಂದೋಯ್ತು ಇಬ್ಬರಿಗೂ. ವಶೇ ಸರ್ವಂ ಸವಿಷ್ಣೋರ್ ವಶಗಃ ಸದಾ ಮುಂದೆ ಹೇಳಿದ್ದಾರೆ. ವಿಷ್ಣು ಅದು ಅಣುಭಾಷ್ಯದ ಮಾತು. ಬ್ರಹ್ಮಾಸ್ತ್ರತೋ ಅನ್ನೇನ ನವಧ್ಯ ಏಷಃ ವರಾದ್ವಿಧಾತು ಸುಮುಖೇ ಸುಮುಖೈತ್ಯದೃಶ್ಯ. ನೋಡು, ಸುಮುಖ ಸುಮುಖ ಒಳ್ಳೆ ಮುಖದವನೇ, ಸ್ವಲ್ಪ ಯೋಚನೆ ಮಾಡಕ್ಕೆ ಒಳ್ಳೆಯವನೇ ಅಂತ ಅರ್ಥ. ಲಕ್ಷಣವಂತನೇ, ಲಕ್ಷಣವಂತ ಲಕ್ಷ್ಮಣ. ಸುಮುಖ ಮುಖದಿಂದ ಆಪಾದ ಮೌಲ್ಯ ಪರ್ಯಂತ ಲಕ್ಷಣ ಹೊಂದಿದವನೇ. ಎಷ್ಟರ ಮಟ್ಟಿಗೆ ಶೇಷಗೌಡರಿಗೆಲ್ಲ ಎಷ್ಟದು 28 ಲಕ್ಷಣ ಹೊಂದಿದವರು. ಉಳಿದವರಿಗಿಂತ ಸುಮುಖ. ಅದೃಶ್ಯ, ಮೊದಲೇ ಅದೃಶ್ಯ, ಯಾರಿಗೂ ಕಾಣದಂತೆ ವಾಯುದೇವರು ಹೇಳಿದರು. ನೋಡು, ಇವನು ಕೊಲ್ಲೋದಕ್ಕೊಂದು ಉಪಾಯ ಇದೆ, ವರ ತಗೊಂಡಿದ್ದಾನೆ, ಬೇರೆ ಅಸ್ತ್ರಕ್ಕೆ ಸಾಯೋದಿಲ್ಲ. ಬ್ರಹ್ಮಾಸ್ತ್ರತೋ ಅನ್ನೇನ ನವಧ್ಯ, ಬ್ರಹ್ಮಾಸ್ತ್ರ ಬಿಟ್ಟರೆ ಬೇರೆ ಅಸ್ತ್ರಕ್ಕೆ ಇವನು ಸಾಯೋದಿಲ್ಲ. ಅರ್ಥ ಏನಾಗ ಬ್ರಹ್ಮಾಸ್ತ್ರ ಬಿಡು ಅಂತ ಅರ್ಥ. ಎಷ್ಟೋ ಸರ್ತಿ ಈ ಔಷಧಿ ಅದಕ್ಕೆಲ್ಲ ಹೋಗೋದಿಲ್ಲರಿ, ಕೊರೋನಾಗ ಔಷಧಿ ಪದ್ಧತಿ ಆಗಿದೆಯಲ್ಲ ಆ ಥರ, ಗೊತ್ತಾಯ್ತಾ? ಕೆಲವು ಔಷಧಿ ಅದಕ್ಕೆ ಕೊಟ್ಟರೆ ಮಾತ್ರ ಹೋಗೋದು, ಬೇರೆ ಕೊಟ್ಟರೆ ಹೋಗೋದಿಲ್ಲ. ಮಲೇರಿಯಾಕ್ಕೂ ಸ್ಪೆಸಿಫಿಕ್ ಔಷಧಿ ಇದೆ, ಟಿಬಿಗೊಂದು ಔಷಧಿ ಇದೆ, ಪ್ರತಿಯೊಂದಕ್ಕೂ ಸ್ಪೆಸಿಫಿಕ್ ಔಷಧಿ ಇರುತ್ತೆ. ಬೇರೆ ಕೊಟ್ಟರೆ ಹೋಗೋದಿಲ್ಲ, ಅದಕ್ಕೆ ಕೊಟ್ಟರೆ ತಕ್ಷಣ ಹೋಗ್ಬಿಡುತ್ತೆ. ಈ ಇಲಿ ಜಿರಳೆ ಔಷಧಿ ಇದು ಇಲಿಗೂ ಸಾಯಲ್ಲ, ಇಲಿ ಔಷಧಿ ಜಿರಳೆ ಸಾಯೋದಿಲ್ಲ, ಅವು ಸೊಳ್ಳೆ ಸಾಯಲ್ಲ. ಮತ್ತೆ ಅದಕ್ಕೆ ಚಿಕ್ಕದು ಆದ್ರೂ ಸಾಯಲ್ಲ, ಆಶ್ಚರ್ಯ ಅಂತ ಕೇಳಿದ್ರೆ, ಗೊತ್ತಾಯ್ತಾ? ಅದಕ್ಕೆ ಅದೇ ಔಷಧಿ ಆಗ್ಬೇಕು. ಅದಕ್ಕೆ ಮಂತ್ರಗಳು ಹಾಗೇನೆ. ಆ ಪರಿಹಾರ ಯಾವ ಸಮಸ್ಯೆ ಇರುತ್ತೋ, ಯಾವ ಮಂತ್ರ ಬೇಕದಕ್ಕೀಗ ಆ ಪರಿಹಾರ ಮಂತ್ರನೇ ಆಗ್ಬೇಕಾಗ. ಅದಕ್ಕೆ ಒಂದು ಆಗ್ನೇಯ ಅಸ್ತ್ರ ಬಿಡ್ತಾನೆ, ಏನ್ ಮಾಡ್ಬೇಕಾಗ ವಾಡಾಸ್ತ್ರನೇ ಬಿಡಬೇಕು, ಬೇರೆ ಅಸ್ತ್ರ ಬಿಟ್ರಲ್ಲ. ಅದಕ್ಕೆ ಯಾವುದು ಔಷಧಿ ಅಂತ ಗೊತ್ತಿರಬೇಕು ಅವ್ರಿಗೆ. ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹೇಗೋ ರೋಗಕ್ಕೆ ಔಷಧಿ ಹಾಕಿ, ಇಲ್ಲೂ ಹಾಗೇನೆ ಬ್ರಹ್ಮಾಸ್ತ್ರ ಮಾತ್ರ ಸಾಯೋದವನು. ಇಲ್ಲಿ ನೋಡಿ, ಹನುಮಂತನಿಗೆ ಪೂರ್ಣ ಜ್ಞಾನ ಇದೆ, ಲಕ್ಷ್ಮಣಿಗಿಲ್ಲ. ಲಕ್ಷ್ಮಣಿಗೆ ಏನು ಗೊತ್ತಿಲ್ಲ ಈಗ. ಆದ್ದರಿಂದಾನೆ ಯಾರು ಲಕ್ಷ್ಮಣನನ್ನು ಸಾಕ್ಷಾತ್ ನಾರಾಯಣ ಅಂತ ಕರೀತಾರೆ, ಬಲರಾಮನ ಸಾಕ್ಷಾತ್ ನಾರಾಯಣ ಅಂತ ಕರೀತಾರೆ, ತಪ್ಪು ಅಂತ ಐತೆ. ಅದಕ್ಕೆ ಅಜ್ಞಾನ ಇದೆಯಲ್ಲ, ಅಜ್ಞಾನ ಇದ್ಮೇಲೆ ದೇವರಲ್ಲ. ಸುಲಭ ತಿಳ್ಕೊಂಡ್ಬಿಟ್ಟ. ಕಪ್ಪಿದ್ಮೇಲೆ ಹಾಲಾಗತ್ತದ. ಒಂಚೂರು ಕಪ್ಪಿದ್ರು ಏನೋ ಬಿದ್ದಿದೆ ಅಂತ ಅರ್ಥ. ಅದ್ರಲ್ಲಿ ಹಾಲಲ್ಲ, ಬಿದ್ದಿದೆ, ಏನೋ ಬಿದ್ದಿರ್ಬೇಕಷ್ಟೇ. ಎಕ್ಸ್ಟರ್ನಲ್ ಅದು, ನ್ಯಾಚುರಲ್ ಅಲ್ಲ. ರಕ್ಷಸ್ಸುತಸ್ಯ ಅಶ್ರಮಣೀಯ ಮೇತತೆ. ಈ ರೀತಿ ಹೇಳಿದಾಗ ಏನಾಯ್ತು ಗೊತ್ತಾ? ರಕ್ಷಸ್ಸುತಸ್ಯ ಅಶ್ರಮಣೀಯಂ. ಈ ಮಾತು ಇಬ್ರು ಅಲ್ಲೇ ತರ್ತಾರೆ, ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ. ಈ ಮಾತು ಲಕ್ಷ್ಮಣಿಯ ಮಾತ್ರ ಕೇಳಿಸ್ತು, ಅತಿಕಾಯಿನೇ ಕೇಳಿಸ್ಲಿಲ್ಲ. ಹಾಗೆ ಹೇಳಿದ್ರು ಅಂತ. ಇದು ಸ್ವಾರಸ್ಯನೇ. ಸರ್ವಮೂಲಗಳಿದೆ. ಅಯೋಗ್ಯರ ಕೈಲಿ ಸಿಗೋದಿಲ್ಲ. ಏನ್ ಮಾಡಿದ್ರು, ಯಾರಿಗೆ ಸಿಗುತ್ತದು? ಯೋಗ್ಯರಿಗೆ ಸಿಗೋದು. ಬೈ ಚಾನ್ಸ್ ಸಿಕ್ಕಿಬಿಟ್ರೆ ಸಾಧ್ಯತೆ ಉಪಯೋಗ ಬರಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿರ್ತಾರೆ ಅಷ್ಟೇ. ಏನು ಉಪಯೋಗ? ಉದಾಹರಣೆಗೆ ಕುರುಡನ ಕಡೆಗೆ ಟಿವಿ ತೋರಿಸ್ಬಿಟ್ರೆ ಅಕಸ್ಮಾತ್ ನೋಡಿಬಿಟ್ರೆ ಅಂತ ಹೇಳೋದು. ಕುರುಡ ಅಕಸ್ಮಾತ್ ಟಿವಿ ನೋಡಿಬಿಟ್ರೆ ಏನಾಡ್ಬೇಕು? ಅದಕ್ಕೆ ಕುರುಡಲ್ಲ ಅಂತ ಅರ್ಥ. ಅಕಸ್ಮಾತ್ ಟಿವಿ ನೋಡಿದ್ರೆ ಇದು ಕುರುಡ ಅಂತ ಕರೆದು ಅಕಸ್ಮಾತ್ ಟಿವಿ ಹೇಗೆ ನೋಡ್ತಾನೆ? ಅದೇನು ಯಾವ ದೋಷ ಅದಕ್ಕೆ? ವ್ಯಾಹತಿ ಅಲ್ಲೇನು ವ್ಯಾಹತಿ. ಅಕಸ್ಮಾತ್ ಮೂಕ ಮಾತಾಡ್ಬಿಟ್ರೆ ಮೂಕ ಅಲ್ಲ ಅಂತ ಅರ್ಥ ಆಗುತ್ತೆ ಅಷ್ಟೇ. ಮೂಕ ಅಲ್ಲ ಅವನು. ಅದಕ್ಕೆ ಬಾರ್ದ ತಲೆ ಕಟ್ಟಿದ್ದು ಕೊಡಬಾರ್ದು, ಎಂತ ಕರಿಬೇಕು ಅವನ್ನ ಅಂತ ಹೇಳಿ. ಮೂಕ ಅಲ್ಲ ಅಂತ ಪ್ರೂವ್ ಮಾಡಿದಾಗ ಆಯ್ತು ಅಷ್ಟೇ. ದೇರ್ ಫೋರ್ ಎಂದೂ ಕೂಡ ವಾಯುದೇವರು ಏನಿಲ್ಲ, ಅಜ್ಞಾನಾದಿಗಳಿಲ್ಲ. ಅಜ್ಞಾನಾದಿಗಳಿದ್ದವ್ರು ಏನಲ್ಲ, ವಾಯುದೇವರಾಗಕ್ಕೆ ಸಾಧ್ಯ ಇಲ್ಲ, ದೇವರಾಗಲಿಕ್ಕಂತೂ ಸಾಧ್ಯನೇ ಇಲ್ಲ. ದೇವರು ಒಂದು ಎಕ್ಸಾಂಪಲ್ ಇಟ್ಬಿಟ್ಟಿದ್ದಾರೆ. ವಾಯುದೇವರು ತೋರಿಸ್ತಾರೆ, ನೋಡ್ರಿ ಇಷ್ಟ ವಾಯುದೇವರು ಇದ್ದಾರೆ. ಅರ್ಥ ಆಯ್ತು? ಎಷ್ಟು ದೊಡ್ಡವ್ರು ಗೊತ್ತಲ್ಲ. ಇವರೇ ನಾನಲ್ಲ ಅಂದ್ರೆ ನೀವೆಲ್ಲ ನಾನು ಆಗ್ತೀರಾ ಅಂತ ಕೇಳ್ತಾರೆ. ಇದು ಆಚಾರ್ಯ ಮಾತು ಬರೀತಾರೆ, ಬರಿಬೇಕಾದ್ರೆ. ಅಂಥ ವಾಯುದೇವರು ಅನಾದಿ ಕಾಲದ ಒಂದು ದೋಷನೂ ಇಲ್ಲ, ಒಂದು ತಪ್ಪು ಮಾಡೋದಿಲ್ಲ. ಅಂಥವರೇ ದೇವರಲ್ಲ ಅಂದಮೇಲೆ ಕಂಡ್ಕೊಂಡವ್ರು ಹೇಗೆ ದೇವರಾಗ್ತಾರೆ ಅಂತೇಳಿ. ಅರ್ಥ ಆಯ್ತಾ? ಅಂಥವರೇ ದೇವರಲ್ಲ,
ಇನ್ನು ಕಂಡವ್ರು ದೇವರಾಗ್ತಾರಾ? ಪವರ್ಫುಲ್ ಆರ್ಗ್ಯುಮೆಂಟ್ ಅದು. ನಮಗೆ ಹನುಮಂತ ನಾವಲ್ಲ ಅಂತ ಎಲ್ರಿಗೂ ಅರ್ಥ ಆಗ್ಬಿಟ್ಟಿದೆ. ಹನುಮಂತರುಗಳಿಗೆ ಹೋಗದೇ ಇದ್ದವರೇ ಇಲ್ಲ. ಅರ್ಥ ಆಯ್ತಾ ಈಗ? ಹನುಮಂತರು ಹೋಗದೇ ಇದ್ದವರೇ ಇಲ್ಲ. ಇವತ್ತು ಎಂಥವ್ರು ನಾಸ್ತಿಕರು ಕೂಡ ಹನುಮಂತನ ಬೈಯೋದಿಲ್ಲ. ಯಾಕೆ? ಭಯ ಇದೆ. ಏನಂತ ಕರೀತಾರೆ, ಬೆದರಿಗೆ ಬಲಿ ಅಂತಾನೆ ಹೆಸರು. ಎಂಥವ್ರನ್ನು ಬಲಿ ಹಾಕ್ತಾರೆ ಅಂತ ಹೇಳಿ. ಆದ್ದರಿಂದ ಅಂತ ಹನುಮಂತನೇ ದೇವರಲ್ಲ ಅಂದಮೇಲೆ ಇವರೆಲ್ಲ ಹೇಗೆ ದೇವರಾಗ್ತಾರೆ? ಬ್ರಹ್ಮಾಸ್ತ್ರತೋ ಅನ್ನೇನ ನವಧ್ಯ ಏಷಃ ವರಾದ್ವಿಧಾತು ಸುಮುಖ ಇತ್ಯದೃಶ್ಯ ರಕ್ಷಸ್ತುತಸ್ಯ ಅಶ್ರವಣೀಯ ಮಿಥಂ. ಆದ್ರಿಂದನೇ ಸರುಮುರಾದಿಗಳು ಉಳಿದವರು ಕಿವಿ ಬೀಳೋದಿಲ್ಲ. ಇವ್ರಿಗೆ ಕಿವಿ ಬೀಳಲಿಲ್ಲ, ಅವ್ರಿಗೆ ಕೇಳಿ ಅಕಸ್ಮಾತ್ ಹೇಳಕ್ಕವ್ರು ಎದ್ದೋ ಬಿಡ್ತಾರೆ ಅಂತ. ಅವ್ರಿಗೆ ಕಿವಿ ಬೀಳೋದಿಲ್ಲ. ಆ ರೀತಿ ಬರೆದಿದ್ದಾರೆ ಆಚಾರ್ಯ. ಅಕಸ್ಮಾತ್ ಬಿದ್ದರೆ ಉಪಯೋಗಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಲೋಕದಲ್ಲಿ ಸಂಪತ್ತು ಬರ್ಬೋದೇ ಹೊರತು ಏನ್ ಬರೋದಿಲ್ಲ ಅವರಿಗೆ. ಅಧ್ಯಾತ್ಮ ಜ್ಞಾನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿಯಾಗಿ ತಿಳ್ಕೊಂಡಿರ್ಬೇಕಾದ್ರೆ ರಕ್ಷಸುತಸ್ಯ ಅಶ್ರವಣೀಯ ಮಿಥಂ ಇತ್ತ ಮುಕ್ತ. ಅಲ್ಲೇ ಇರೋದು ಇಬ್ರು ಅಲ್ಲೇ ಇದ್ದಾರೆ. ಇದು ಯೋಗ್ಯ ಅಯೋಗ್ಯ ಇಬ್ರು ನಿಂತಿದ್ದಾರೆ. ಅವ್ರು ಹೇಳ್ತಾರೆ ಇವ್ರಿಗೆ ಕೇಳಿಸುತ್ತೆ, ಅವ್ರಿಗೆ ಕೇಳಿಸೋದಿಲ್ಲ. ಅದು ಎಷ್ಟು ಚೆನ್ನಾಗಿದೆ, ಒಳ್ಳೆ ದೃಷ್ಟಾಂತ. ಅಶ್ರವಣೀಯ ಮುಕ್ತ ಸಮೀರ ಅರುಹದ ಅಂತರಿಕ್ಷಂ. ಇಷ್ಟು ಹೇಳಿ ಮತ್ತೆ ಹೊರಟ್ಬಿಟ್ರು. ವಾಯುದೇವರು ಬಂದರು, ಹೇಳಿದ್ರು, ಹೊರಟ್ಬಿಟ್ರು. ಇವಾಗ ಹನುಮಂತನಾಗಿ ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಅಲ್ಲೂ ಹಾಗೇನೆ ಭೀಮನಾಗಿ ಪಕ್ಕದಲ್ಲಿದ್ದಾರೆ. ಹಸಿರುವಣ್ಣೆ ಮಾತಾಡ್ತಿರ್ತಾರೆ. ಮಹಾಭಾರತ ಯುದ್ಧದಲ್ಲೂ ಹಾಗೇನೆ. ಅಥಾನುಜೋ ದೇವ ತಮಸಿ. ಅಲ್ಲ, ವಾಯುದೇವ ತಾನೇ ಹೇಳಿದ್ ಬಂದೀಗ. ಎಲ್ಲಿದೆ ಈಗ ವಿಧಾತು ಅಂತ? ಎಲ್ಲಿದೆ? ವರ ವಿಧಾತು ವರ, ಬ್ರಹ್ಮದೇವರ ವರದಿಂದ ಇವನು ಬ್ರಹ್ಮಾಸ್ತ್ರ ಬಿಟ್ಟು ಬೇರೆ ದಿನ ಸಾಯೋದಿಲ್ಲ ಅಂತ ವಾಯುದೇವರು ಹೇಳಿದ್ರು. ಅರ್ಥ ಆಯ್ತಾ? ವರ ವಿಧಾತು ವರ ಇರೋದು ಯಾರಿಗೆ? ಬ್ರಹ್ಮದೇವರ ವರ. ಅದು ಬ್ರಹ್ಮದೇವರ ವರ ಯಾರಿಗಿದೆ? ಅತಿಕಾಯನಿಗಿದೆ. ಏನಂತ ಇದೆ? ಬ್ರಹ್ಮಾಸ್ತ್ರಕ್ಕೆ ಮಾತ್ರ ಸಾಯ್ತಾನೆ ಅಂತೆ, ಬೇರೆ ಸಾಯಿದೆ. ಬರುತ್ ಇದೆ, ಬರುತ್ ಅಂತಿದೆ ಬಂದೆ. ಬರುತ್ ವಾಯುದೇವರು ಹೇಳಿದ್ರು. ಯಾರಿಗೆ ಹೇಳಿದ್ರು? ಲಕ್ಷ್ಮಣನಿಗೆ ಹೇಳಿದ್ರು. ಯಾರಿಗೆ ಹೇಳದ ಕೇಳದಂತ ಹೇಳಿದ್ರು? ಅತಿಕಾರಿ ಕೇಳದಂತೆ ಹೇಳಿದ್ರು. ಏನ್ ಹೇಳಿದ್ರು ಮತ್ತೆ ಹೇಳ್ಬೇಕಾದ್ರಲ್ಲ. ಅವಾಗ ಕ್ಲಿಯರ್ ಆಕ್ಚುಲಿ ಕರೆಕ್ಟ್ ಆಯ್ತು. ಯೋಚನೆ ಪ್ರಕಾರ ಏನಾಗುತ್ತಾಗ ಕ್ಲಿಯರ್ ಉತ್ತರ ಸಿಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಹಾಗೆ ಹೇಳ್ಬೇಕಾದ. ಯಾರು ಹೇಳಿದ್ರು? ರಾಮನು. ಯಾರಿಗೆ ಹೇಳಿದ್ರು? ಹೇಳ್ಬೇಕಾದ್ರ ಅಭ್ಯಾಸ ಮಾಡ್ಕೊಂಡು ಏನಾಗುತ್ತದ ಆಟೋಮೆಟಿಕ್ ಆಗಿಬಿಟ್ಟು. ಮೊದಲೆಲ್ಲ ಏಕದಮ್ ಮುಂದೆ ಬರಲ್ಲ. ಆಗ ಗೊತ್ತಾಯ್ತು ಇನ್ನು ಯೋಚನೆ ಇಲ್ಲ ಅಂತ ಹೇಳಿ ಲಕ್ಷ್ಮಣನಿಗೆ ಗೈಡ್ ಮಾಡಿದ್ರು. ಸಮೀರ ಅರುಹತ್ ಅಂತರಿಕ್ಷಂ. ಸಮೀರ ಸಮ್ಯಕ್ ಈರಯತಿ ಪ್ರೇರಯತಿ ಹೇಳಿಕೊಟ್ರಿ ಈತರಿಗೆ. ಇದರಿಂದ ಅರ್ಥ ಏನಾಯ್ತು ನಮಗೀಗ? ವಾಯುದೇವರ ಆರಾಧನೆ ಮಾಡ್ಕೊಂಡಿದ್ರೆ ಸಮಸ್ಯೆ ಬಂದಾಗ ನಮಗೆ ಅವರು ಕಿವಿ ಬೀಳಿಸ್ತಾರೆ. ಸಮಸ್ಯೆಯನ್ನು ಕಿವಿ ಬೀಳಿಸ್ತಾರೆ. ಏನರ್ಥ? ತಾವೇ ಹೇಳ್ತೆ ಯಾರ ಕೈಲಿ ಹೇಳಿಸ್ತಾರ. ಅದು ಯಾರ ಕೈಲಿ ಹೇಳಿಸ್ತಾರ. ಅವಾಗ ಯಾರೋ ಹೇಳಿದ್ರು ಅಂತ ತಿಳ್ಕೊಬಾರ್ದು. ಅವ್ರ ಮೂಲಕ ಹೇಳಿಸಿರು ಅಂತ ತಿಳ್ಕೊಬೇಕು. ಅಥಾನುಜೋ ದೇವತಮಸ್ಯ ಸೋಸ್ತ್ರಂ ಬ್ರಹ್ಮಂ ತನೂಜೇ ದಶಕಂಧರಸ್ಯ ಮುಮೋಚ ದಗ್ಧ ಸರಥಸ್ಯ ಸೂತಃ ತೇನಾತಿಕಾಯ ಪ್ರವರೋ ಅಸ್ತ್ರವಿತ್ಸು. ಅಥ ಅನುಜಃ ದೇವತಮಸ್ಯ ಸಹ ಅಸ್ತ್ರಂ ಬ್ರಾಹ್ಮಂ ತನೂಜೆ ದಶಕಂಧರಸ್ಯ ಮುಮೋಚ ದಗ್ಧ ಸರಥಸ್ಯ ಸೂತಃ ತೇನ ಅತಿಕಾಯ ಪ್ರವರಃ ಅಸ್ತ್ರವಿತ್ಸು. ತಥಾ ಆಗ ಅಥ ದೇವತಮಸ್ಯ ಅನುಜಃ. ದೇವತಮ ದೇವ ರುದ್ರಾದಿಗಳು, ದೇವತರ ಬ್ರಹ್ಮವಾಯುಗಳು, ದೇವತಮ ನಾರಾಯಣ, ದೇವತಮ ಸರ್ವೋತ್ತಮ ಅಂತ ಅರ್ಥ. ದೇವತಮನಾದಂತಹ ಆ ರಾಮನ ಅನುಜ ದೇವತಮ, ಆತನ ತಮ್ಮ ಈತ. ತಮನ ತಮ್ಮ. ಅರ್ಥ ಆಯ್ತಾ? ತಮ್ಮ ಅಂಬದಿರೋದು ಸಂಸ್ಕೃತ, ತಮ್ಮ ಅಂಬದಿರೋದು ಕನ್ನಡ. ಗೊತ್ತಾಯ್ತಾ? ಎರಡು ಒಂದೇ ರೀತಿ ಅರ್ಥ ಮಾಡ್ಕೋಬಾರ್ದು. ದೇವತಮನ ತಮ್ಮನಾದಂತಹ ಲಕ್ಷ್ಮಣನು ಸಹ ಆ ಲಕ್ಷ್ಮಣನು ಬ್ರಾಹ್ಮಂ ಅಸ್ತ್ರಂ. ತಕ್ಷಣ ರೆಮಿಡಿ ಸಿಗ್ತಲ್ಲ. ಈ ಔಷಧಿ ಕೊಡಿ ಬರ್ಕೊಡ್ತಾರೆ ಡಾಕ್ಟ್ರು. ಅಂಗಡಿಯಲ್ಲಿ ತಂದವು ಕೊಟ್ಟ ತಕ್ಷಣ ಈ ಎಷ್ಟು ಕೊಡು ಅಂತ ಹೇಳಿದಾಗ ಹೇಳಿರೋ. ಅಸ್ತ್ರಂ ಬ್ರಾಹ್ಮಂ ತನೂಜೆ. ಯಾರಿಗೆ? ದಶಕಂಧರಸ್ಯ ತನೂಜೆ. ದಶಕಂಧರ ರಾವಣ ಅವನ ಮಗನ ಮೇಲೆ ಅಸ್ತ್ರವನ್ನ ಮುಮೋಚ ಪ್ರಯೋಗ ಮಾಡಿದ. ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ. ಆಗೇನಾಯ್ತಾಗ ಮುಗಿದೋದ್ ಕಥೆ. ಆಗ ಕರೆಕ್ಟ್ ಮೆಡಿಸಿನ್ ಕೊಟ್ರೆ ವಂಡರ್ಫುಲ್ ಕ್ಯೂರ್ ಅದು. ತಕ್ಷಣನೇ ಪೂರ್ತಿ ದಗ್ಧ ಸರಥಾಶ್ವಸೂತ. ಹೇಗೆ ಸತ್ತ? ಅವನು ಸೂತ ರಥ ಗೀತ ಎಲ್ಲ ಸುಟ್ಟು ಬೂದಿ. ಈ ಬ್ರಹ್ಮಾಸ್ತ್ರ ಕೆಪಾಸಿಟಿ ನೋಡ್ಬೇಕಾಗ ಬ್ರಹ್ಮಾಸ್ತ್ರ ಅದರಿಂದ ಅವನು ಸತ್ತ. ತೇನ ಅತಿಕಾಯ ಅವನು ಯಾರೇ ಅಕ್ಷೇರಿ ಪ್ರವರ ಅಸ್ತ್ರವಿತ್ಸು. ಅಸ್ತ್ರಜ್ಞಾನಿಗಳಲ್ಲಿ ಭಾರಿ ಶ್ರೇಷ್ಠ, ವರ ಶ್ರೇಷ್ಠ. ಆದರೆ ಲಕ್ಷ್ಮಣ ಮುಂದೆ ಹೊರಟೋದ. ವಾಯುದೇವರು ಗೈಡ್ ಮಾಡಿ ಗೆಲ್ಲಿಸಿಬಿಟ್ರು. ಅದೇ ರೀತಿ ವಾದದಲ್ಲಿ ಆಚಾರ್ಯ ಶಿಷ್ಯರು ವಾದ ಮಾಡ್ತಿರ್ಬೇಕಾದ್ರೆ ಆಚಾರ್ಯ ಮಾತನ್ನು ಉಪಯೋಗಿಸ್ತಾ ಗೆದ್ದು ಬಿಡ್ತಾರೆ ಅವರು. ಗೊತ್ತಾಯ್ತಾ?
ಆಚಾರ್ಯ ಮಾತನ್ನು ಉಪಯೋಗಿಸೇ ಗೆದ್ದು ಬಿಡ್ತಾರೆ. ನಮ್ಮಲ್ಲಿ ಅದೊಂದು ದೋಷ ಇದೆ. ವಾಕ್ಯಾರ್ಥ ಕೂತು ಏನೇನೋ ಮಾತಾಡ್ತಿರ್ತಾರೆ. ಅದು ಆಚಾರ್ಯ ಮಾತನ್ನು ಕೋಟ್ ಮಾಡಲ್ಲ, ಸಾಮಾನ್ಯ ಕೋಟ್ ಮಾಡೋದಿಲ್ಲ. ಅದು ನಮ್ಮದು ಅಂದ್ಬಿಡ್ತಾರೆ. ನಮ್ಮದು ಅಂದ್ರೆ ಏನರ್ಥ? ಕೆಲಸಕ್ಕೆ ಬರೋದಿಲ್ಲ ಅಂತ ಅರ್ಥನಾ? ಕೆಲಸ ನಮ್ಮದು ಅಂದ್ರೆ ಇದು ಸಿದ್ಧಾಂತ ಒಪ್ಪಿಸ್ಬೇಕಾದ್ರೆ, ಒಪ್ಪೋದಿಲ್ಲ ಒಪ್ಪಿಸ್ಬೇಕು. ಆಚಾರ್ಯದ ಅವ್ರು ಒಪ್ಪೋದಿಲ್ಲ ಅಂದ್ರೆ ಒಪ್ಪಿಸ್ಬೇಕಾದ್ರೆ. ಕಾನೂನು ಒಪ್ಪೋದಿಲ್ಲ ಅನ್ನೋ ಮಾತು ಹೇಗೆ ತಪ್ಪು, ಆಚಾರ್ಯ ಒಪ್ಪೋದಿಲ್ಲ ಹೇಳಕ್ ಬರೋ ಸಾಧ್ಯನೇ ಇಲ್ಲ. ಅದು ಮೂಲ ಅದು, ನಮ್ಗೆ ಅವ್ರಿಗೆ ಸರ್ವ ಮೂಲ ಅಂತ ಕರೆದ್ರೆ ಉಪಯೋಗಿಸ್ಬೇಕಾದ್ರೆ. ಹೀಗಾಗಿ ಬೇರೆಯವ್ರಿಗೆ ನಮ್ಮ ವಿಷಯ ಗೊತ್ತಾಗೋದು ಕಡಿಮೆ ಆಗ್ಬಿಡುತ್ತೆ. ಗೊತ್ತಾದ್ರೆ ಅವ್ರು ಭಾರಿ ಆಶ್ಚರ್ಯ ಪಡ್ತಾರೆ. ಹೇಳ್ದೆ ಹೋಗ್ಬಿಟ್ರೆ ಗೊತ್ತಾಗೋದು ಯಾವಾಗ ಅವ್ರಿಗೆ. ಮುಮೋಚ ದಗ್ಧ. ಆಕ್ಚುಲಿ ನಾವೇನೇ ಹೇಳಿದ್ರು ಕೂಡ ಆಚಾರ್ಯ ಮಾತಿನ ಆಧಾರದಲ್ಲೇ ಬಂದಿರುತ್ತೆ ಆ ಮಾತು. ಆ ಒಂದು ಅದು ಶಕ್ತಿ ಬರುತ್ತೆ, ತಕ್ಷಣ ಆ ಶಕ್ತಿ ಬಂದು ಸರಿ ಹೋಗ್ಬೋದು. ಗೈಡ್ ಮಾಡ್ತಾರೆ. ಹೇಗೆ ಗೈಡ್ ಮಾಡ್ತಾರೆ? ಕೇಳಿಸ್ತಾರೆ ಏನರ್ಥ? ಎಷ್ಟೋ ಸರಿ ತ್ಯಾಗ ಆಗುತ್ತೆ ಗೊತ್ತಾ, ಏನೋ ಸಮಸ್ಯೆ ಇದೆ, ಇಲ್ಲ ಸೇವೆ ಆಗತ್ತೆ ಹೋಗಿರ್ತಾರೆ, ಯಾರೋ ಪಾರಾಯಣ ಮಾಡ್ತಾ ಕೂತಿರ್ತಾರೆ. ಸಮಸ್ಯೆ ಉತ್ತರ ಬರಾಗ ಬಾ ಶ್ಲೋಕ ಇರುತ್ತದು. ಅವ್ರು ಹೇಳಿದ್ದು ಅವ್ರ ಯಾತಕ್ಕೋ ಇವ್ರು ಕೇಳ್ತಾ ಇದ್ದಾನೆ. ಅರೆ ಸೊಲ್ಯೂಷನ್ ಸಿಕ್ಕೋಯ್ತು ಅವ್ನಿಗಾಗ್ಲೇ. ಯಾರೋ ಮಾತಾಡ್ತಿರ್ತಾರೆ, ಇವ್ರ ಮಾತಿಗೆ ಉತ್ತರ ಸಿಗುತ್ತದ್ರೆ ಎಷ್ಟೋ ಸಲ. ಅವ್ರವ್ರು ಮಾತಾಡ್ತಿರ್ತಾರೆ, ಉತ್ತರ ಇವಳಿ ಸಿಕ್ಕಿರುತ್ತೆ. ಕೊಡೋದು ಆಯ್ತು. ಅವ್ರ ಉತ್ತರ ಹೇಗೆ ಬೇಕಾದ ದೇವತೆಗಳು ಭಾರಿ ದೊಡ್ಡವರಾದ್ರಿಂದ ಹೇಗೋ ತಿಳಿಸ್ತಾರೆ. ಯಾಕೆ ಯೋಚನೆ ಮಾಡ್ಬೇಕು ನಾವು ಅದನ್ನ? ಅದು ಶರಣ ಹೋಗೋದಷ್ಟೇ ನಮಗೆ ಕೆಲಸ. ಹೇಗೆ ತಿಳಿಸ್ತಾರೆ ಕೇಳಕ್ ಹೋಗ್ಬಾರ್ದು. ಔಷಧಿ ತಗೊಂಡ್ಬಿಡ್ತೀವಿ, ಹೇಗೆ ಕೆಲಸ ಮಾಡುತ್ತೆ ನಮಗೇನು ಗೊತ್ತದ? ಔಷಧಿ ತಗೊಂಡಿದ್ದು ಕೆಲಸ ಮಾಡೋದು ನಮಗೆ ಗೊತ್ತಾ? ಕಾರಲ್ಲಿ ಓಡಾಡ್ತಾ ಬೇಕಾದ್ರೆ ಎಷ್ಟು ಜನಕ್ಕೆ ಗೊತ್ತದರಲ್ಲಿ? ನಾವು ಊಟ ಮಾಡಿ ಹೇಗೆ ತಿರುಗಾಗುತ್ತೆ ನಮಗೆ ಗೊತ್ತಾ? ಇವತ್ತು ಹೊಟ್ಟೆ ನೋವು ಬಂದಾಗ ಶುರು ಆಗೋದು, ಅಲ್ಲಿವ್ರು ಗೊತ್ತಾಗೋದೇ ಇಲ್ಲ. ಅಲ್ಲಿವ್ರು ಏನಂದ್ರೆ ನಾನೇ ಜೀರ್ಣಿಸ್ಕೊಂಡಿರ್ತಾರೆ. ಹೊಟ್ಟೆ ಹೋಗಿ ಬಂದಾಗ ಶುರು ಆಗುತ್ತೆ, ಯಾಕೋ ಜೀರ್ಣ ಆಗಿಲ್ಲ ಡಾಕ್ಟ್ರೆ ಅಂತ ಹೋಗ್ತಾರೆ. ಅಲ್ಲಿವ್ರು ನಾನೇ ಜೀರ್ಣ ಮಾಡ್ಕೊಂಡೆ ಅನ್ನೋನು ಆಪತ್ ಬಂದಾಗ ಗೊತ್ತಾಯ್ತು ಅಲ್ಲ ಅಂತೇಳಿ. ಅದೇ ರೀತಿಯೇ ನಮ್ಮ ಶಕ್ತಿ ಅಲ್ಲ. ಮುಮೋಚ ದಗ್ಧ ಸರಥಾಶ್ವಸೂತಃ ತೇನಾತಿಕಾಯ ಪ್ರಬರೋ ಅಸ್ತ್ರವಿತ್ಸು. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆಚಾರ್ಯ ಮೊದ್ಲೇನ್ ಹೇಳಿದ್ರು? ಅತಿಕಾಯನೇ ಕುಂಭಕರ್ಣ ಅಂತ ಹೆಸರಿತ್ತು. ಮಹಾಭಾರತದಲ್ಲಿ ಕಥೆ ಬರುತ್ತೆ, ಯಾರ್ದೋ ಇದೇ ವಿಷಯ ಬರುತ್ತೆ. ಮಹಾಭಾರತದಲ್ಲಿ ಯುದ್ಧದಲ್ಲಿ ವನಪರ್ವದ ರಾಮಾಯಣ ಬರುತ್ತೆ. ಅಲ್ಲಿ ಏನಂತ ಬರುತ್ತೆ ಗೊತ್ತಾ? ಕುಂಭಕರ್ಣ ಲಕ್ಷ್ಮಣ ಕೊಂದ ಅಂತ ಬರುತ್ತೆ. ಅರ್ಥ ಆಯ್ತಾ? ನಮಗ್ ಗೊತ್ತಿರೋ ಕುಂಭಕರ್ಣ ಕೊಂದಿದ್ಯಾರು? ರಾಮದೇವರೇನೆ. ಮಹಾಭಾರತದಲ್ಲಿ ಹಾಗೆ ಬಂತು. ಆ ಲಕ್ಷ್ಮಣ ಯಾರವನು? ಈ ಕುಂಭಕರ್ಣ. ಇವನು ಅತಿಕಾಯನಾರ್ಥ ಅದಲ್ಲ. ಅರ್ಥ ಆಯ್ತಾ ಈಗ? ಇದೆಲ್ಲ ಆಚಾರ್ಯ ಅದಕ್ಕೆ ತಾತ್ಪರ್ಯ ನಿರ್ಣಯ ಇದೆ. ಮಹಾಭಾರತ ಯಾತಕ್ಕೆ ಹೆಸರಿಟ್ಟು? ಮಹಾಭಾರತದಲ್ಲಿ ಬಂದಿರೋ ರಾಮಾಯಣ ತಾತ್ಪರ್ಯನೇನೋ ಆಯ್ತು. ಈಗ ರಾಮಾಯಣ ಮಹಾಭಾರತದಲ್ಲಿ ಬಂದಿರೋದ್ರಿಂದ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತ ಅಂತರ್ಗತ ರಾಮಾಯಣ ತಾತ್ಪರ್ಯ ನಿರ್ಣಯನೂ ಆಯ್ತು. ಅದಕ್ಕೇನೆ ಹೇಳಿದ್ರು ಆಚಾರ್ಯ, ಹೆಸರಿಟ್ಟಿದ್ದು ಮಹಾಭಾರತ ತಾತ್ಪರ್ಯಣೀಯ ಅಂತ ಹೇಳಿ. ರಾಮಾಯಣ ಯಾಕೆ ಬರೀತೀರಿ ಅಂತ ಕೇಳಿದ್ರೆ, ಮಹಾಭಾರತ ರಾಮಾಯಣ ಬಂದಿರೋದ್ರಿಂದ ಎರಡು ಆಯ್ತಾಗ. ಅರ್ಥ ಆಯ್ತಾ? ರಾಮಾಯಣ ತಾತ್ಪರ್ಯ ಹೆಸರಿಟ್ಟಿದ್ರೆ ಏನ್ ಮಾಡಕ್ ಬರ್ತಿದ್ದಿಲ್ಲ, ಎರಡು ಗ್ರಂಥ ಬೇರೆ ಬರಿಬೇಕಾಗಿತ್ತು. ಇದು ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ. ಆ ಅರ್ಥದಲ್ಲಿ ಆ ಕೆಲಸ ನಡೀತು. ಇದೆಲ್ಲ ಯಾವಾಗ ಗೊತ್ತಾಗತ್ತೆ ನಮಗೆ? ಅಷ್ಟು ಗ್ರಂಥ ಓದ್ದಾಗ ಗೊತ್ತಾಗತ್ತೆ. ಡೌಟ್ ಇದ್ದಾಗ, ಡೌಟ್ ಕ್ಲಿಯರ್ ಆಯ್ತು ಅಂತ. ಇದೊಂದೇ ಓದೋರಿಗೆ ಅರ್ಥ ಆಗಲ್ಲ, ಅದು ಬ್ಯಾಕ್ ಗ್ರೌಂಡ್ ಗೊತ್ತಿರ್ಬೇಕು ಅವ್ರಿಗೆ. ಕುಂಭಕರ್ಣನನ್ನ, ಅದು ಮಹಾಭಾರತ ಸಣ್ಣ ಪುಟ್ಟ ಗ್ರಂಥ ಅಲ್ಲ, ಇದಕ್ಕಿಂತ ದೊಡ್ಡ ಗ್ರಂಥ. ಅದಕ್ಕಿಂತ ದೊಡ್ಡ ಗ್ರಂಥನೇ ಇಲ್ಲ. ಅಲ್ಲಿ ಸ್ಪಷ್ಟ ಹೇಳ್ತಾರೆ, ಲಕ್ಷ್ಮಣನ ಕುಂಭಕರ್ಣನ ಕೊಂದ. ಅವನು ಕುಂಭಕರ್ಣ ಇವನಲ್ಲ, ಇವನಿಗೆ ಇನ್ನೊಂದು ಹೆಸರಿತ್ತಲ್ಲ, ಆ ಕುಂಭಕರ್ಣ ಇವನಲ್ಲ. ಅವ ಸ್ಪಷ್ಟ ಆಗತ್ತ. ಹತೇಶು ಪುತ್ರ ಅದಿರ್ಲಿ, ಇವತ್ತು ಅವನು ಸತ್ತಲ್ಲ, ಸಾಯ್ಬೇಕಾಗಿತ್ತು ಅಂತ ಎಷ್ಟು ಓದಿದ್ದು. ಬೇಗ ಸಾಯೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಅವರೆಲ್ಲ ಭಾರಿ ಇದು ಮಾಡ್ತಾರೆ. ಮುಂದೆ ಹತೇಶು ತೇಷು. ಓಂ